ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂಥ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇದರ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯ ತನ್ನ ವ್ಯಾಪ್ತಿಯ ಕಾಲೇಜುಗಳಲ್ಲಿರುವಂತಹ ಅಂತಿಮ BA ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ 6ನೇ ಸೆಮ್ನ ವಿದ್ಯಾರ್ಥಿಗಳಿಗೆ 6.2ರ ಪತ್ರಿಕೆಯಾಗಿ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳು ಅನ್ನುವಂಥ ಪತ್ರಿಕೆಯನ್ನು ನಿಗದಿಪಡಿಸಿದೆ. ನಾವು ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳ ಈ ಪತ್ರಿಕೆಯಲ್ಲಿ ಇರುವಂಥ 2 ಭಾಗಗಳಲ್ಲಿ ಮೊದಲನೇ ಭಾಗ ತೌಲನಿಕ ಅಧ್ಯಯನ ಅನ್ನುವಂಥ ತಾತ್ವಿಕತೆಯ ಅಥವಾ ಸೈದ್ಧಾಂತಿಕ ಭಾಗವನ್ನು ನಾವು ಅಭ್ಯಾಸವನ್ನು ನಾವು ಮಾಡ್ತಾ ಇದ್ವಿ. ನಾವು ಪ್ರಾರಂಭದಲ್ಲಿ ತೌಲನಿಕ ಸಾಹಿತ್ಯ ಅಥವಾ ತೌಲನಿಕ ಸಾಹಿತ್ಯದ ಅಧ್ಯಯನ ಅಂತಂದರೆ ಏನು ಇತ್ಯಾದಿ ನಾವು ಚರ್ಚೆ ಮಾಡಬೇಕಾದ್ರೆ ಇದೊಂದು ತೌಲನಿಕ ಸಾಹಿತ್ಯ ಅದರ ಅಧ್ಯಯನ ಅಂತಂತಂದರೆ ಅಥವಾ ತೌಲನಿಕ ಸಾಹಿತ್ಯ ಅಂತಂದರೆ ವಿಶ್ವ ಸಾಹಿತ್ಯ, ಹೀಗೆ ನಾವು ನಾವು ಅದನ್ನು ಗ್ರಹಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಸೊ ವಿಶ್ವ ಸಾಹಿತ್ಯ ಅನ್ನುವಂಥದ್ದು ತೌಲನಿಕ ಸಾಹಿತ್ಯ. ಯಾಕೆಂತಂದರೆ ಅದು ಅಂತಾರಾಷ್ಟ್ರೀಯ ವ್ಯಾಪ್ತಿಯ ಅಂದರೆ ಬೇರೆ ಬೇರೆ ದೇಶಗಳಲ್ಲಿರುವಂಥ ಬೇರೆ ಬೇರೆ ಭಾಷೆಗಳಲ್ಲಿರುವಂಥ ಆ ಭಿನ್ನ ಭಿನ್ನ ಭಾಷೆಗಳಲ್ಲಿರುವಂಥ ಭಿನ್ನ ಭಿನ್ನ ರಾಷ್ಟ್ರಗಳಲ್ಲಿರುವಂಥ ಹಲವಾರು ಸಂಸ್ಕೃತಿಯ ಮತ್ತು ಹಲವಾರು ಸಾಮಾಜಿಕ ಅಂಶಗಳನ್ನು, ಧಾರ್ಮಿಕ ಅಥವಾ ಸಾಂಸ್ಕೃತಿಕ ವಿಷಯಗಳನ್ನು ಒಳಗೊಂಡಂಥ ಸಾಹಿತ್ಯ ಕೃತಿಯನ್ನು ಇದು ಅಭ್ಯಾಸ ಮಾಡೋ ಕಾರಣದಿಂದ ಇದು ವಿಶ್ವ ಸಾಹಿತ್ಯ ಅನ್ನುವಂಥ ನೆಲೆಯಲ್ಲಿ ಇದನ್ನು ಅಭ್ಯಾಸ ನಾವು ಅದನ್ನು ಕೆಲವು ತೌಲನಿಕ ಅಧ್ಯಯನಕಾರರು ಇದನ್ನು ವ್ಯಾಖ್ಯಾನಿಸಿದ್ದಾರೆ ಅಂತೇಳಿ ಅಭ್ಯಾಸ ಮಾಡಿದ್ವಿ. ಗಯಟೆ ಇದನ್ನು ವಿಶ್ವ ಸಾಹಿತ್ಯ ಅಂತಂತ ಕರೀತಾರೆ, ಮತ್ತು ನಮ್ಮಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾಹಿತ್ಯಗಳ ಅಧ್ಯಯನವನ್ನು ವಿಶ್ವ ಸಾಹಿತ್ಯ ಅಂತಂದ್ಬಿಟ್ಟು ಕರೀತಾರೆ. ವಿಶ್ವದ ಸಾಹಿತ್ಯವನ್ನು ಇಡೀ ಮಾನವ ಕುಲ ಒಟ್ಟಾಗಿ ರಚಿಸಿರುವಂಥ ಸಾಹಿತ್ಯ, ಆ ಇಡೀ ಮಾನವ ಕುಲ ರಚಿಸಿರುವಂಥ ಸಾಹಿತ್ಯವನ್ನು ಆ ಸಾಹಿತ್ಯ ಎಲ್ಲನೂ ಕೂಡ ಒಂದಾಗಿರುವಂಥ ಕಾರಣದಿಂದ ಮಾನವ ಕುಲಕ್ಕೆ ಸಂಬಂಧಪಟ್ಟಿರುವಂಥ ಕಾರಣದಿಂದ ಅದು ವಿಶ್ವ ಸಾಹಿತ್ಯ ಅಂತ. ಅದೇ ಸಂದರ್ಭದಲ್ಲಿ ಸಾಮಾನ್ಯ ಸಾಹಿತ್ಯದ ಚರ್ಚೆನೂ ಕೂಡ ಬಂದಿತ್ತು. ಕೆಲವು ಅಂದರೆ ಫ್ರೆಂಚ್ ಸಾಹಿತ್ಯ ಪಂಥದವರು ಅಥವಾ ಫ್ರೆಂಚ್ ತೌಲನಿಕ ಪಂಥದವರು ಏನು ಮಾಡಿದರು ಅಂತಂತಂದರೆ ವಿಶ್ವ ಸಾಹಿತ್ಯ ಅನ್ನುವಂಥ ಪರಿಕಲ್ಪನೆಯನ್ನು ಅವರು ತಿರಸ್ಕರಿಸಿ ಅಥವಾ ಕೆಲವೊಂದು ಸತಿ ಅವರು ತೌಲನಿಕ ಅಧ್ಯಯನದ ಸಂದರ್ಭದಲ್ಲಿ ಕೆಲವು ಅಧ್ಯಯನ ಶಿಸ್ತುಗಳು ತೌಲನಿಕ ಅಧ್ಯಯನದ ವ್ಯಾಪ್ತಿಗೆ ಬರೋದಿಲ್ಲ, ಅವು ಸಾಮಾನ್ಯ ಸಾಹಿತ್ಯಕ್ಕೆ ಬರ್ತವೆ ಅಂತಂದ್ಬಿಟ್ಟು ಅವರು ಚರ್ಚೆ ಮಾಡಿದರು. ಇದನ್ನು ನಾವು ಹಿಂದಿನ ಪ್ರಾರಂಭಿಕ ಸೆಷನ್ಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ರಾಷ್ಟ್ರೀಯ ಸಾಹಿತ್ಯ ಅನ್ನುವಂಥ ಕೆಲವು ಅಂಶಗಳನ್ನು ಆ್ಯಕ್ಚುಲಿ ತೌಲನಿಕ ಅಧ್ಯಯನಕಾರರು ಡಿಸ್ಕಸ್ ಮಾಡ್ತಾರೆ. ಅಂದರೆ ಇಡೀ ರಾಷ್ಟ್ರಕ್ಕೆ ಒಂದು ಸಾಹಿತ್ಯ ಪರಂಪರೆ ಇರುತ್ತೆ. ಆ ಇಡೀ ರಾಷ್ಟ್ರಕ್ಕೆ ಇರುವಂತಹ ಸಾಹಿತ್ಯ ಪರಂಪರೆ ಅಂದರೆ ಒಂದು ಪ್ರಧಾನ ಧಾರೆ ಅನ್ನುವಂಥದ್ದು ಸಾಹಿತ್ಯ ಪರಂಪರೆಯಲ್ಲಿರುತ್ತೆ. ಅಂಥ ಆ ರಾಷ್ಟ್ರೀಯ ಪ್ರಜ್ಞೆಯನ್ನು ಉದ್ದೀಪಿಸುವಂಥ ಸಾಹಿತ್ಯ ಪರಂಪರೆ ಒಂದು ರಾಷ್ಟ್ರಕ್ಕೆ ಇರುವಂಥ ಕಾರಣದಿಂದ ಅಂಥ ಸಾಹಿತ್ಯವನ್ನು ರಾಷ್ಟ್ರೀಯ ಸಾಹಿತ್ಯ ಅಂತಂತ ಕರೀತಾರೆ ಅಂತಂತೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ. ಸೊ ಪ್ರಸ್ತುತ ನಾವು ಇವತ್ತು ಅದನ್ನು ತುಂಬ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ 2 ಪರಿಕಲ್ಪನೆಗಳನ್ನು ಅಂದರೆ ತೌಲನಿಕ ಸಾಹಿತ್ಯ ಅಧ್ಯಯನದಲ್ಲಿ ಬರುವಂಥ ಸಾಮಾನ್ಯ ಸಾಹಿತ್ಯ ಮತ್ತು ರಾಷ್ಟ್ರೀಯ ಸಾಹಿತ್ಯ ಅನ್ನುವಂಥ 2 ಪರಿಕಲ್ಪನೆಗಳನ್ನು ನಾವು ಅಭ್ಯಾಸ ಮಾಡೋಣ ಇವತ್ತು. ಸೊ ಅದರ ಬಗ್ಗೆ ನಾವು ಚರ್ಚೆಯನ್ನು ಪ್ರಾರಂಭಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತೌಲನಿಕ ಅಧ್ಯಯನದಲ್ಲಿ ಬಳಸುವಂಥ ಪರಿಭಾಷೆಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 3 ಇದ್ದಾವೆ. ಒಂದು ವಿಶ್ವ ಸಾಹಿತ್ಯ, ಒಂದು ರಾಷ್ಟ್ರೀಯ ಸಾಹಿತ್ಯ, ಮತ್ತದು ಸಾಮಾನ್ಯ ಸಾಹಿತ್ಯ. ವಿಶ್ವ ಸಾಹಿತ್ಯದ ಬಗ್ಗೆ ನಂತರ ನಾವು ನೋಡೋಣ ಮುಂದಿನ ಸೆಷನ್ನಲ್ಲಿ. ಈಗ ನಾವು ಸಾಮಾನ್ಯ ಸಾಹಿತ್ಯ ಮತ್ತು ರಾಷ್ಟ್ರೀಯ ಸಾಹಿತ್ಯ ಇದರ ಬಗ್ಗೆ ನಾವು ಫೋಕಸ್ ಮಾಡೋಣ. ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ಪ್ರಾರಂಭದಲ್ಲಿ ಬಳಸಿರುವಂಥ ಪರಿಕಲ್ಪನೆ ಅಂತಂತಂದರೆ ವಿಶ್ವ ಸಾಹಿತ್ಯ ಮತ್ತು ಸಾಮಾನ್ಯ ಸಾಹಿತ್ಯ ಅನ್ನುವಂಥದ್ದು. ಈ ವಿಶ್ವ ಸಾಹಿತ್ಯ ತೌಲನಿಕ ಅಧ್ಯಯನಕ್ಕೆ ಆ್ಯಕ್ಚುಲಿ ಪ್ರಾರಂಭದಲ್ಲಿ ಇಡೀ ವಿಶ್ವ ಸಾಹಿತ್ಯ ಎಲ್ಲನೂ ಕೂಡ ಒಂದು ಅನ್ನುವಂಥ ನೆಲೆಯಲ್ಲಿ ತೌಲನಿಕ ಸಾಹಿತ್ಯಕ್ಕೆ ಪ್ರಾರಂಭದಲ್ಲಿ ಅದನ್ನು ಸಮಾನವಾಗಿ ಬಳಸಿದರು, ಸಮಾನ ಪದವಾಗಿ ಬಳಸಿದರು. ನಂತರ
ಸಾಮಾನ್ಯ ಸಾಹಿತ್ಯ ಅನ್ನುವಂಥದ್ದು ಏನಂತಂದರೆ ಇತರ ಪರಿಕಲ್ಪನೆಗೆ ಅಂದರೆ ತೌಲನಿಕ ಸಾಹಿತ್ಯಕ್ಕೆ ಒಳಪಡದ ಇತರ ಸಾಹಿತ್ಯವಾಗಿ ಅದನ್ನು ಗುರುತಿಸಲ್ಪಡ್ತು. ಸಾಮಾನ್ಯ ಸಾಹಿತ್ಯದ ಬಗ್ಗೆ ಅಭ್ಯಾಸ ನಡಿಬೇಕು ಅಂತಂತ ಮೊದಲು ಸೂಚಿಸಿದಂಥವರು ಪಾಲ್ ವ್ಯಾನ್ ತೈಹಮ್ ಅಂತಂದ್ಬಿಟ್ಟು. ಈ ಪಾಲ್ ವ್ಯಾನ್ ತೈಹಮ್ ಏನು ಮಾಡಿದ್ರು ಅಂತಂದರೆ ವಿಶ್ವ ಸಾಹಿತ್ಯದ ಬಗ್ಗೆ ಅಧ್ಯಯನಕ್ಕಿಂತ, ಯಾಕೆಂತಂದ್ರೆ ಅದು ತುಂಬ ಬೃಹತ್ತಾಗಿರುವಂಥ, ವಾಸ್ಟ್ ಆಗಿರುವಂಥ, ವ್ಯಾಪಕವಾಗಿರುವಂಥ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಸೊ ಹಾಗಾಗಿ ವಿಶ್ವ ಸಾಹಿತ್ಯಕ್ಕಿಂತ ಸಾಮಾನ್ಯ ಸಾಹಿತ್ಯದ ಬಗ್ಗೆ ಅಧ್ಯಯನ ಅನ್ನುವಂಥದ್ದು ನಡಿಬೇಕು ಅಂತಂತ ಹೇಳಿದರು. ಯಾಕೆಂತಂದರೆ ಸಾಹಿತ್ಯದಲ್ಲಿ ಆ ಸಮಗ್ರತ್ವವನ್ನು ಸಾಧಿಸಲು ಮಾಡಬೇಕಾಗಿರುವಂಥ ಪ್ರಯತ್ನಗಳಲ್ಲಿ ಒಂದು ಏನು ಅಂತಂತಂದರೆ ಸಾಮಾನ್ಯ ಸಾಹಿತ್ಯದ ಪರಿಕಲ್ಪನೆ ಅಂತಂದ್ಬಿಟ್ಟು. ಅಂದರೆ ಸಾಹಿತ್ಯದಲ್ಲಿ ಸಮಗ್ರತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಸಾಹಿತ್ಯದಲ್ಲಿರುವಂಥ ಸಮಗ್ರತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಒದಗಿ ಬರುವಂಥ ಮುಖ್ಯವಾಗಿರುವಂಥ ಸಾಹಿತ್ಯಿಕವಾಗಿರುವಂಥ ಒಂದು ಪ್ರಭೇದ ಯಾವುದು ಅಂತಂತಂದರೆ, ಸಾಹಿತ್ಯಾತ್ಮಕವಾಗಿರುವಂಥ ಒಂದು ಸಾಹಿತ್ಯಿಕ ಗುಂಪು ಯಾವುದು ಅಂತಂದರೆ ಅದು ಸಾಮಾನ್ಯ ಸಾಹಿತ್ಯ ಅಂತಂದ್ಬಿಟ್ಟು. ಯಾಕಂದರೆ ಅದರ ಎಲ್ಲನೂ ಕೂಡ ಬರುತ್ತೆ. ಅಂದರೆ ಸಾಹಿತ್ಯ ಕೃತಿಗಳು ಹೊರತಾಗಿ ಉಳಿದಿರುವಂಥ ಸೃಜನೇತರ ಕೃತಿಗಳನ್ನೆಲ್ಲನೂ ಕೂಡ ಸಾಮಾನ್ಯ ಸಾಹಿತ್ಯದ ವರ್ಗಕ್ಕೆ ಸೇರಿಸಿದ್ರು. ಸೊ ಹಾಗಾಗಿ ತುಂಬ ವಿಸ್ತಾರವಾಗಿರುವಂಥ ವ್ಯಾಪ್ತಿ ಇದನ್ನು ಕೂಡ ಆಗಿತ್ತು ಸಾಮಾನ್ಯ ಸಾಹಿತ್ಯ. ಅದರ ಸೃಜನೇತರವಾಗಿರುವಂಥ ಎಲ್ಲ ಜ್ಞಾನಶಿಸ್ತುಗಳನ್ನು ಕೂಡ ಅಲ್ಲಿ ಸೇರಿಸ್ತಿದ್ರು. ಸೊ ಹಾಗಾಗಿ ಇದರ ಅಧ್ಯಯನ ನಡೀಬೇಕು ಅಂತಂದ್ಬಿಟ್ಟು ಪಾಲ್ ವ್ಯಾನ್ ತೈಹಮ್ ಅಭಿಪ್ರಾಯ ಪಡ್ತಾರೆ. ಮತ್ತು ಏನು ಅಂತಂತಂದರೆ ಇಡೀ ಅಂದರೆ ಸಾಹಿತ್ಯದ ಸಮಗ್ರತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂತಂದರೆ ಇದರ ಅಧ್ಯಯನ ಅತ್ಯಗತ್ಯ ಅಂತಂದ್ಬಿಟ್ಟು ಅವರು ಹೇಳಿದರು. ರೋಮನ್ ಜೇಕಬ್ಸನ್ ಅನ್ನುವಂಥವರು ಒಂದು ಸೂತ್ರವನ್ನು ಕೊಡ್ತಾರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ. ಭಾಷೆಗಳ ಭಾವನಾತ್ಮಕ ಬಳಕೆ ಇದೆಯಲ್ಲ, ಭಾಷೆಗಳ ಇದು ಭಾವನಾತ್ಮಕವಾಗಿರುವಂಥ ಬಳಕೆ, ಎಮೋಷನಲ್ ಯೂಸ್ ಆಫ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೊ ಅದನ್ನು ಸಾಹಿತ್ಯ ಅಂತಂದು ಕರೀತಾರೆ, ಭಾಷೆಯ ಭಾವನಾತ್ಮಕ ಬಳಕೆ. ರೋಮನ್ ಜೇಕಬ್ಸನ್ ಅನ್ನುವಂಥವನು. ನಮ್ಮಲ್ಲಿ ಈ ಥರದ್ದು ಕೆಲವು ಸಂವಾದಿಯಾಗಿರುವಂಥ ಕೆಲವು ಸೂತ್ರಗಳಿದೆ. ವಾಕ್ಯಂ ರಸಾತ್ಮಕಂ ಕಾವ್ಯ, ರಸಯುಕ್ತವಾಗಿರುವಂಥ ಇದು ವಾಕ್ಯಗಳಿಂದ ಕೂಡಿರುವಂಥದ್ದು ಕಾವ್ಯ ಅಂತ. ಸೊ ವಿಶ್ವನಾಥ ಹೇಳುವಂಥದ್ದು ಸರ್ವಭಾಷಾ ಸರಸ್ವತಿ ಅಂತಂತ ಹೇಳ್ತಾರೆ, ಸರ್ವಭಾಷಾಮಯಿ ಸರಸ್ವತಿ ಅಂತಂದ್ಬಿಟ್ಟು ಪಂಪ ಹೇಳುವಂಥ ಮಾತು. ಸೊ ಹಾಗಾಗಿ ಏನಂತಂದರೆ ಈ ಥರದ್ದೆಲ್ಲನೂ ಕೂಡ ಇಂಥ ತತ್ವದ ಮೇಲೆ ಸಾಮಾನ್ಯ ಇದು ಸಾಹಿತ್ಯ ಅನ್ನುವಂಥದ್ದು ನಿಂತಿದೆ. ಅಂದರೆ ಇಲ್ಲಿ ಏನಂತಂದರೆ ಸುಂದರವಾಗಿರುವಂಥ, ಅಂದರೆ ಸಮಗ್ರವಾಗಿರುವಂಥ, ತುಂಬ ಆತ್ಮೀಯವಾಗಿರುವಂಥ ಜ್ಞಾನಶಿಸ್ತು ಅನ್ನುವಂಥ ಹೆಸರಿನಲ್ಲಿ ಈ ಸಾಮಾನ್ಯ ಸಾಹಿತ್ಯವನ್ನು ಬಳಸಲಾಗಿದೆ. ಅಭಿವ್ಯಕ್ತಿಗಾಗಿ ಹುಡುಕಾಡುವಂಥ, ಅಂದರೆ ಅಭಿವ್ಯಕ್ತಿಯ ಮಾದರಿ ಯಾವ ಥರ ಇರಬೇಕು ಅನ್ನೋದಕ್ಕೆ ಆ ರೀತಿ ಹುಡುಕಾಡುವಂಥ ಸಾಹಿತಿಗಳು ಏನು ಮಾಡ್ತಾರೆ ಅಂತಂದರೆ ಹೊರನಾಡಿನ ಸಾಹಿತ್ಯ ಪ್ರಕಾರವನ್ನು ಅಂಗೀಕರಿಸಿ ಬಳಸ್ಬೋದು. ಹೊರನಾಡಿನ ಅನ್ಯ ದೇಶದ ಸಾಹಿತ್ಯ ಪ್ರಕಾರವನ್ನು ಅಂಗೀಕರಿಸಿ ಬಳಸ್ಬೋದು. ಅವುಗಳ ವಿಚಾರಗಳನ್ನು ಸ್ವೀಕರಿಸ್ಬೋದು, ಅವುಗಳಿಂದ ಹೊಳವುಗಳನ್ನು ಸ್ವೀಕರಿಸ್ಬೋದು. ಇವುಗಳಿಗೆ ತಮ್ಮ ಭಾಷೆಯಲ್ಲಿ ತಮ್ಮದೇ ಆಗಿರುವಂಥ ಒಂದು ಹೊಸ ರೂಪವನ್ನು ಕೊಡ್ತಾರೆ. ಇವುಗಳ ತೌಲನಿಕ ಅಧ್ಯಯನ ಇದೆಯಲ್ಲ, ತುಲನಾತ್ಮಕ ಅಧ್ಯಯನ ಇದೆಯಲ್ಲ, ಇದು ತೌಲನಿಕ ಸಾಹಿತ್ಯ. ನೋಡ್ರಿ, ತೌಲನಿಕ ಸಾಹಿತ್ಯ ಅಂತಂದರೆ ಅಭಿವ್ಯಕ್ತಿಗೋಸ್ಕರ ತಡಕಾಡುವಂಥ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಾಹಿತಿ ಏನು ಮಾಡ್ತಾನೆ ಅಂತಂದರೆ ಅವನು ಅನ್ಯ ದೇಶದ ಸಾಹಿತ್ಯ ಪ್ರಕಾರವನ್ನು ಅಥವಾ ಸಾಹಿತ್ಯವನ್ನು ಅವನು ಓದ್ಕೊಂಡು ಅವನೇನು ಮಾಡ್ತಾನೆ ಅಂತಂದರೆ ಅವನಿಗೆ ಇಷ್ಟ ಆದರೆ ಅದನ್ನು ಒಪ್ಕೊಂಡು ಅವನೇನು ಮಾಡ್ತಾನೆ, ಬಳಸ್ತಾನೆ. ಅಥವಾ ಅಲ್ಲಿರುವಂಥ ಸಾಹಿತ್ಯ ಕೃತಿಯಲ್ಲಿರುವಂಥ ವಿಚಾರಗಳನ್ನು ಸ್ವೀಕರಿಸ್ತಾನೆ, ಅಥವಾ ಅಲ್ಲಿರುವಂಥ ಒಂದು ಹೊಸ ಒಳನೋಟಗಳನ್ನು ಸ್ವೀಕರಿಸ್ತಾನೆ. ಆಮೇಲೆ ಇವುಗಳನ್ನು ತನ್ನ ದೇಶದ ಭಾಷೆಯಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ರಚಿಸ್ತಾನೆ, ಹೊಸ ರೀತಿಯಲ್ಲಿ ರಚಿಸ್ತಾನೆ. ಸೊ ಹಾಗಾಗಿ ಏನಂತಂದರೆ ಈ ಥರದ ಸಾಹಿತ್ಯಗಳು, ಅಂದರೆ ಈ ಥರದ ಸಾಹಿತಿಗಳು ಅಥವಾ ಸಾಹಿತ್ಯದ ಅನ್ಯ ದೇಶದ ಅಥವಾ ಈ ದೇಶದ ಲೇಖಕರು ಅಥವಾ ಅವರಿಂದ ರಚನೆ ಆಗಿರುವಂಥ ಸಾಹಿತ್ಯ, ಇಂಥ ಸಾಹಿತ್ಯಗಳ ಅಂದರೆ ಪ್ರಭಾವ ಇರಬಹುದು
ಅವರಿಂದ ಇರ್ಬೋದು ಅಥವಾ ಇವ್ರ ಕಡೆಯಿಂದ ಇರ್ಬೋದು, ಒಟ್ಟು ಬೇರೆ ಬೇರೆ ದೇಶಗಳ ಸಾಹಿತ್ಯಿಕ ಪ್ರಭಾವಗಳ, ಸಾಹಿತ್ಯಿಕ ವಿಚಾರ ಸಂಹಿತೆಗಳ, ಸೊ ಒಟ್ಟು ಸಾಹಿತ್ಯಿಕವಾಗಿರುವಂಥ ಎಲ್ಲ ಅಂಶಗಳನ್ನು ಕುರಿತು ತೌಲನಿಕವಾಗಿ ಅಭ್ಯಾಸ ಮಾಡುವಂಥದ್ದು ತೌಲನಿಕ ಸಾಹಿತ್ಯ ಅನ್ನುವಂಥದ್ದು, ತೌಲನಿಕ ಸಾಹಿತ್ಯದ ಅಧ್ಯಯನ ಅನ್ನುವಂಥದ್ದು. ಸೊ ಇದು ಅಂದರೆ ಆಯಾ ಸಾಹಿತ್ಯ ಪ್ರಕಾರವನ್ನು ಇನ್ನೊಂದು ಅಲ್ಲೂ ಆ ದೇಶದ ಒಂದು ಸಾಹಿತ್ಯ ಇದೆ, ಈ ದೇಶದ ಒಂದು ಸಾಹಿತ್ಯ ಇದೆ. ಆ ಎರಡೂ ಸಾಹಿತ್ಯಗಳನ್ನು ಎದುರು ಬದುರಾಗಿರಿಸಿ ತುಲನೆ ಮತ್ತು ವಿಶ್ಲೇಷಣೆ ಮಾಡಲಾಗುತ್ತೆ. ಸೊ ಆ ಎರಡು ಇದ್ದರೆ ಮಾತ್ರ ಏನಾಗುತ್ತೆ ಅಂತಂದರೆ ತೌಲನಿಕ ಸಾಹಿತ್ಯದ ಅಧ್ಯಯನ ಸಾಧ್ಯ ಆಗುತ್ತೆ. ಎರಡು ದೇಶದ ಸಾಹಿತ್ಯ ಅಥವಾ ಎರಡು ಬೇರೆ ಬೇರೆ ಸಾಹಿತ್ಯ ಇದ್ದರೆ ಮಾತ್ರ ಏನಾಗುತ್ತೆ ಅಂತಂತಂದರೆ ತೌಲನಿಕ ಅಧ್ಯಯನ ಸಾಧ್ಯ ಆಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಇದು ಆದರೆ ಆಯಾ ಸಾಹಿತ್ಯ ಪ್ರಕಾರವನ್ನು ಪರೀಕ್ಷೆಯ ಸ್ಥಾನವಾಗಿ ಇಟ್ಕೊಂಡ್ರೆ, ಇಲ್ಲ ಎರಡಿಲ್ಲ, ಯಾವುದೋ ಒಂದಿದೆ. ಈಗ ಅನ್ಯ ದೇಶದ ಸಾಹಿತ್ಯವನ್ನು ಅದು ಮಾನದಂಡ, ಸಾಹಿತ್ಯಕ್ಕೆ ಉತ್ತಮ ಸಾಹಿತ್ಯಕ್ಕೆ ಮಾನದಂಡ ಅಂತ ತಿಳ್ಕೊಂಡ್ರೆ, ಅಥವಾ ಈ ದೇಶದ ಸಾಹಿತ್ಯವನ್ನು ಉತ್ತಮ ಸಾಹಿತ್ಯಕ್ಕೆ ಮಾನದಂಡ ಅಂತ ತಿಳ್ಕೊಂಡ್ರೆ, ಅಂದರೆ ಯಾವುದಾದ್ರೂ ಒಂದು ಸಾಹಿತ್ಯ ಪ್ರಕಾರವನ್ನು ಪರೀಕ್ಷೆಯ ಸ್ಥಾನ, ಮೂಲ ಮಾನದಂಡ ಅಂತ ತಿಳ್ಕೊಂಡ್ರೆ ಅಂಥ ಸಾಹಿತ್ಯ ಇದೆಯಲ್ಲ ಅದು ಸಾಮಾನ್ಯ ಸಾಹಿತ್ಯ ಅಂತಂತ ಪಾಲ್ ವ್ಯಾನ್ ತೈಯಮ್ ಅಭಿಪ್ರಾಯ ಪಡೆದು. ಸಾಮಾನ್ಯ ಸಾಹಿತ್ಯ ಯಾವುದು ಅಂತಂದರೆ ಎರಡು ಸಾಹಿತ್ಯವನ್ನು ಎದುರು ಬದುರಾಗಿರಿಸೋದಲ್ಲ, ಸ್ವತಂತ್ರವಾಗಿ ರೂಪುಗೊಂಡಿರುವಂಥ ಯಾವುದೋ ಒಂದು ಸಾಹಿತ್ಯ ಮೂಲವಾಗಿರುತ್ತಲ್ಲ ಅದು ಸಾಮಾನ್ಯ ಸಾಹಿತ್ಯ. ಅದರ ಆಧಾರದ ಮೇಲೆ ಇತರ ಸಾಹಿತ್ಯಗಳನ್ನ ನಾವೇನು ಮಾಡ್ತೀವಿ, ತುಲನೆ ಮಾಡ್ತೀವಿ ಅಂತಂತಂದ್ಬಿಟ್ಟು ಅಭಿಪ್ರಾಯ ಪಡ್ತಾನೆ ಪಾಲ್ ವ್ಯಾನ್ ತೈಯಮ್. ಸೊ ಯಾಕೆಂತಂದ್ರೆ ಅವನು ಅಭಿಪ್ರಾಯ ಪಡೋದು ಯಾಕೆ ಇದು ಸಾಮಾನ್ಯ ಸಾಹಿತ್ಯ ಆಗುತ್ತೆ ಅಂತಂದರೆ, ಒಂದು ಸಾಹಿತ್ಯ ಇನ್ನೊಂದು ಸಾಹಿತ್ಯದ ಮೇಲೆ ಬೀರಿದಂಥ ಪ್ರಭಾವ ಇದೆಯಲ್ಲ ಅದು ಆಕಸ್ಮಿಕಕ್ಕಿಂತ ಒಂದು ವಿಚಾರ ಪ್ರಣಾಳಿ ಅಥವಾ ತನ್ನ ಆಕರ್ಷಕತೆಯಿಂದ ಇನ್ನೊಂದು ಸಾಹಿತ್ಯದ ಸ್ವರೂಪವನ್ನು ಬದಲಿಸಿದಾಗ ಅದು ಹೆಚ್ಚು, ಅದರ ಅಭ್ಯಾಸ ಹೆಚ್ಚು ಮೋಹಕ ಆಗುತ್ತೆ, ಆಕರ್ಷಕ ಆಗುತ್ತೆ ಅಂತ. ನೋಡ್ರಿ, ಇನ್ನೊಂದು ಸತಿ ಹೇಳ್ತೀನಿ. ಏನು ಹೇಳ್ತಾನೆ ಅಂತಂತಂದರೆ, ಒಂದು ಸಾಹಿತ್ಯ ಇನ್ನೊಂದು ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ್ದು ಆಕಸ್ಮಿಕವಾಗಿ ಅನ್ನೋದಕ್ಕಿಂತ ಆಕಸ್ಮಿಕವಾಗಿ ಅದು ಪ್ರಭಾವ ಬೀರಿದೆ, ಹಾಗಾಗಿ ತೌಲನಿಕ ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಅದರ ವಿಚಾರ ಪ್ರಣಾಳಿ ಅಥವಾ ತನ್ನ ಆಕರ್ಷಕತೆಯಿಂದ ಇನ್ನೊಂದು ಸಾಹಿತ್ಯದ ಸ್ವರೂಪವನ್ನು ಅದು ಬದಲಿಸಿದಾಗ ಅದೇನಾಗುತ್ತೆ ಅಂತಂದರೆ ಅದು ಹೆಚ್ಚು ಮೋಹಕ ಅಭ್ಯಾಸ ಅಂತ ಅನ್ಸುತ್ತೆ. ಸೊ ಆದರೆ ಇದು ಆದ್ದರಿಂದ ಏನಂತಂದರೆ ಈ ಸಾಮಾನ್ಯ ಸಾಹಿತ್ಯದ ಅಧ್ಯಯನ ಈ ಕಾರಣದಿಂದ, ಅಂದರೆ ತನ್ನ ವಿಚಾರ ಪ್ರಣಾಳಿಯಿಂದ ತನ್ನ ಆಕರ್ಷಕತೆಯಿಂದ ಅದೇನಾಗುತ್ತೆ ಅಂತಂದರೆ ಅಧ್ಯಯನಕ್ಕೆ ಅತ್ಯಂತ ಮೋಹಕ ಅನಿಸುತ್ತೆ. ಬದಲಾಗಿ ಅದು ಆಕಸ್ಮಿಕತೆಯ ಹೋಲಿಕೆ ಅಂತಂತಲ್ಲ, ಬದಲಾಗಿ ಅದು ತನ್ನ ವಿಚಾರ ಪ್ರಣಾಳಿಯಿಂದ ಅದು ಪ್ರಭಾವಿಸುತ್ತೆ, ತನ್ನ ಆಕರ್ಷಕತೆಯಿಂದ ಪ್ರಭಾವಿಸುತ್ತೆ, ಬದಲಾಗಿ ಆಕಸ್ಮಿಕವಾಗಿರುವಂಥ ಪ್ರಭಾವದಿಂದ ಅಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಏನು ಅಂತಂತಂದರೆ ಸಾಮಾನ್ಯ ಸಾಹಿತ್ಯ ಅನ್ನುವಂಥದ್ದು ಮುಖ್ಯ. ಸೊ ಸಾಮಾನ್ಯ ಸಾಹಿತ್ಯ ಆ ರೀತಿ ಏನಂತಂದರೆ ತೌಲನಿಕ ಸಾಹಿತ್ಯಕ್ಕೆ ಅದು ಏನಾಗುತ್ತೆ, ಪ್ರಭಾವ ಬೀರುತ್ತೆ, ಆಕರ್ಷಕವಾಗುತ್ತೆ, ಅಥವಾ ತನ್ನ ವಿಚಾರ ಪ್ರಣಾಳಿಯಿಂದ ಅದನ್ನು ಪ್ರಭಾವಿಸುತ್ತೆ. ಹಾಗೆ ಪ್ರಭಾವ ಬೀರಿದಾಗ ತೌಲನಿಕ ಅಧ್ಯಯನ ನಡೆಯುತ್ತೆ ಅಂತ ಹೇಳ್ತಾನೆ. ಆದರೆ ಇಂಥ ಅಭ್ಯಾಸದಿಂದ ಸಾಹಿತ್ಯಾಭ್ಯಾಸ ಇದೆಯಲ್ಲ ಅದು ದ್ವಿತೀಯ ಶ್ರೇಣಿಗೆ ಇಳಿಯುವಂಥ ಸಾಧ್ಯತೆ ಹೆಚ್ಚು ಅಂತಂದ್ಬಿಟ್ಟು ತೌಲನಿಕ ಅಧ್ಯಯನಕಾರರು ಏನು ಮಾಡ್ತಾರೆ ಅಂತಂದರೆ ಅಭಿಪ್ರಾಯ ಪಡ್ತಾರೆ. ಪಾಲ್ ವ್ಯಾನ್ ತೈಯಮ್ ಹೇಳುವಂಥ ಈ ಮಾತಿದೆಯಲ್ಲ, ಅಂದರೆ ಒಂದು ಕೃತಿ ತನ್ನ ವಿಚಾರ ಪ್ರಣಾಳಿಯಿಂದ ಅಥವಾ ತನ್ನ ಮೋಹಕತೆಯಿಂದ, ತನ್ನ ವಸ್ತುವಿನ ಮೋಹಕತೆಯಿಂದ ಇನ್ನೊಂದು ಕೃತಿ ಮೇಲೆ ಪ್ರಭಾವ ಬೀರುತ್ತೆ, ಹೊರತಾಗಿ ಆಕಸ್ಮಿಕತೆಯಿಂದ ಅಲ್ಲ. ಹಾಗಾಗಿ ಈ ಕೃತಿ ಇದೆಯಲ್ಲ ಪ್ರಭಾವ ಬೀರುವಂಥ ಕೃತಿ ಅದು ಸಾಮಾನ್ಯ ಸಾಹಿತ್ಯ ಅಂತಂತ ಹೇಳ್ತಾನೆ. ಆದರೆ ಇದನ್ನು ತೌಲನಿಕ ಸಾಹಿತ್ಯ ಅಧ್ಯಯನಕಾರರು ಒಪ್ಪೋದಿಲ್ಲ. ಇದು ಈ ಥರದ್ದು ಇದು ಮೋಹಕತೆ ಅಥವಾ ಆಕರ್ಷಕತೆ ಅಂತ ನೀವು ಹೇಳ್ತಿದ್ರಲ್ಲ, ಇದು ಸಾಮಾನ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮತ್ತು ಅದಕ್ಕೆ ಆ ಪ್ರಭಾವಕ್ಕೆ ಒಳಪಟ್ಟಿರುವಂಥದ್ದು ಇತರ ಸಾಹಿತ್ಯ, ಅದು ತೌಲನಿಕ ಸಾಹಿತ್ಯ ಅಂತಂತ ಹೇಳ್ತಿದ್ರಲ್ಲ. ಇದರಿಂದ ಏನಾಗುತ್ತೆ ಅಂತಂತಂದರೆ ಸಾಹಿತ್ಯದ ಅಧ್ಯಯನದಿಂದಾಗಿ ಏನಾಗುತ್ತೆ ಅಂತಂತಂದರೆ ಯಾವ ವಿಚಾರಗಳು, ಸಾಹಿತ್ಯಾಂಶಗಳಲ್ಲ, ಯಾವ ವಿಚಾರಗಳು, ಅಲ್ಲಿರುವಂಥ ತಾತ್ವಿಕತೆಗಳು,
ಅಂದರೆ ಬೌದ್ಧಿಕವಾಗಿರುವಂಥ ಅಂಶಗಳು, ಪ್ರಭಾವ ಬೀರಿದಂಥ ಅಂಶಗಳು ಇವು ಮುನ್ನೆಲೆಗೆ ಹೊರತಾಗಿ ಸಾಹಿತ್ಯ ಅಂಶಗಳು ಅಲ್ಲ. ಹಾಗಾಗಿ ಸಾಹಿತ್ಯಾಭ್ಯಾಸ 2ನೇ ಶ್ರೇಣಿಗೆ ಇಳಿಯುತ್ತೆ ಅಂತಂದ್ಬಿಟ್ಟು ತೌಲನಿಕ ಅಧ್ಯಯನಕಾರರು ಅಭಿಪ್ರಾಯ ಪಡ್ತಾರೆ. ಪಾಲ್ವೆನ್ ತಯಮ್ ಏನು ಮಾಡ್ತಾರೆ ಅಂತಂತಂದರೆ, ಯುರೋಪಿನ ಕಾಲಘಟ್ಟಗಳನ್ನು ಏನು ಮಾಡ್ತಾರೆ ಅಂತಂತಂದರೆ 4 ಯುಗಗಳನ್ನಾಗಿ ಅವರು ಗುರುತಿಸ್ಬಿಟ್ಟು ಅದನ್ನು ಅಂತಾರಾಷ್ಟ್ರೀಯ ಯುಗಗಳು ಅಂತಂತ ಹೇಳ್ತಾರೆ. ಸಾಮಾನ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಈ ವಿವರಗಳನ್ನು ಅವರು ಕೊಡ್ತಾರೆ. ಯುರೋಪಿನ ಕಾಲಘಟ್ಟವನ್ನು, ಯುರೋಪ್ನಲ್ಲಿ ಕಂಡುಬರುವಂಥ 4 ಕಾಲಘಟ್ಟಗಳು ಅಥವಾ 4 ಯುಗಗಳು ಅವು ಅಂತಾರಾಷ್ಟ್ರೀಯ ಯುಗ ಅಂತಂದ್ಬಿಟ್ಟು ಗುರುತಿಸ್ತಾರೆ. ಈ ಮಧ್ಯಯುಗ ಅನ್ನುವಂಥದ್ದು ಒಂದು, ಆ ಮಧ್ಯಯುಗ ಅನ್ನುವಂಥದ್ದು ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ, ಧರ್ಮ ಪ್ರಧಾನವಾಗಿರುವಂಥ ಯುಗ. ಇಡೀ ಯುರೋಪ್ ಧಾರ್ಮಿಕವಾಗಿ ಸಮರಸಗೊಂಡು ಅನೇಕ ವಿಭಿನ್ನತೆಯ ಸಂದರ್ಭಗಳಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಹೊಂದಾಣಿಕೆ ಆಧಾರದ ಮೇಲೆ ಒಂದಾದಂಥ ಯುಗ ಅಂತಂತ ಹೇಳ್ತಾರೆ. ಒಂದು ಯುಗ ಇದು ಮಧ್ಯಯುಗ ಅಥವಾ ಧರ್ಮಯುಗ ಅನ್ನುವಂಥದ್ದು. ಇನ್ನೊಂದು ಯುಗ ನವೋದಯ ಯುಗ ಅಂತಂತ ಹೇಳ್ತಾರೆ. ಯಾವುದು ನಾವು ರೊಮ್ಯಾಂಟಿಸಿಸಮ್ ಅಂತ ನಾವು ಕರಿತೀವಲ್ಲ, ಆ ರೊಮ್ಯಾಂಟಿಸಿಸಮ್ನ ಯುಗ ಅಂತಂತಂದ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂತಂತಂದರೆ, ಇದು 2ನೇದು ನವೋದಯ ಯುಗ. ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ಬೆಳೆದು ಬಂದಿರುವಂಥ ಸಾಹಿತ್ಯವನ್ನು ಅಥವಾ ತತ್ವಜ್ಞಾನದ ಕೃತಿಗಳನ್ನು ಅನುವಾದ ಮಾಡಿ ಅದನ್ನು ಯುರೋಪ್ನಲ್ಲಿ ಅಭ್ಯಾಸ ಮಾಡಿ, ಆ ಮುಖಾಂತರ ಯುರೋಪ್ನಲ್ಲಿ ಒಂದು ಹೊಸ ವಿಚಾರ ಕ್ರಾಂತಿ ಮೂಡಿ ಬಂತು ಮತ್ತು ಮಾನವೀಯತಾವಾದ ಅನ್ನುವಂಥದ್ದು ಅಲ್ಲಿ ಉದ್ಭವಿಸ್ತು. ಇದರ ಸಾಮಾನ್ಯ ಪ್ರಭಾವ ಏನಾಯಿತು ಅಂತಂದರೆ, ಬುದ್ಧಿಜೀವಿಗಳ ನಡುವೆ ವಿಚಾರ ವಿನಿಮಯ ಅನ್ನುವಂಥದ್ದು ನಡೆಯೋದಕ್ಕೆ ಆಸ್ಪದ ಆಯಿತು. ಇದು ನವೋದಯ ಯುಗ ಅಥವಾ ರೊಮ್ಯಾಂಟಿಕ್ ಆಗಿರುವಂಥ, ಅಥವಾ ರೊಮ್ಯಾಂಟಿಕ್ ಏಜ್ ಅಂತ ಕರೀತಾರೆ, ಅಥವಾ ರೊಮ್ಯಾಂಟಿಸಿಸಮ್ ಅಂತಂತ ಕರೀತಾರೆ. ಸೊ ಇಂಥ ಯುಗ ಅಂದರೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ಬೆಳೆದು ಬಂದಂಥ ಸಾಹಿತ್ಯ ತತ್ವಜ್ಞಾನಗಳ ಅನುವಾದ ಆಗಿ, ಆ ಅನುವಾದಗಳು ಯುರೋಪ್ನಲ್ಲಿ ವಿಚಾರ ಕ್ರಾಂತಿಗೆ ಕಾರಣ ಆದವು. ಅಂದರೆ ಅದರ ಅಧ್ಯಯನದಿಂದ ಯುರೋಪ್ನಲ್ಲಿ ಒಂದು ವಿಚಾರ ಕ್ರಾಂತಿ ಆಯಿತು. ಸೊ ಅದೇನು ಆಯಿತು, ಆ ವಿಚಾರ ಕ್ರಾಂತಿಯ ಪರಿಣಾಮವಾಗಿ ಮಾನವೀಯತಾವಾದ ಅನ್ನುವಂಥದ್ದು ಮುನ್ನೆಲೆಗೆ ಬಂತು. ಸೊ ಹಾಗಾಗಿ ಏನಂತಂದರೆ, ಬುದ್ಧಿಜೀವಿಗಳು ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ಳೋದಕ್ಕೆ, ಪರಸ್ಪರ ಬೌದ್ಧಿಕವಾಗಿ ಚರ್ಚೆಗಳನ್ನು ಮಾಡೋದಕ್ಕೆ, ಸಂವಾದಗಳನ್ನು ಮಾಡೋದಕ್ಕೆ, ತಮ್ಮ ವಿಚಾರಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಹೀಗೆ ಯುರೋಪ್ ಅನ್ನುವಂಥದ್ದು ಒಂದುಗೂಡ್ತು ಅನ್ನುವಂಥದ್ದು. ಇದು 2ನೇ ಅಂಶ. 3ನೇದು ಪ್ರಕಾಶ ಯುಗ ಅನ್ನುವಂಥದ್ದು. ಎನ್ಲೈಟನ್ಮೆಂಟ್ ಏಜ್ ಅಂತಂತ ಕರೀತಾರೆ ಇದನ್ನು, ಪ್ರಕಾಶ ಯುಗ ಅನ್ನುವಂಥದ್ದು. ಸೊ ಫ್ರೆಂಚ್ ವಿಚಾರವಾದಿಗಳಾಗಿರುವಂಥ ವಾಲ್ಟೇರ್, ರೂಸೋ, ಡಿಡಿರೋ ಅನ್ನುವಂಥವ್ರು, ಇವರೆಲ್ಲ ವಿಚಾರ ಕ್ರಾಂತಿ ಮಾಡಿ ವೈಚಾರಿಕ ವೇದಿಕೆಯನ್ನು ಸಿದ್ಧಪಡಿಸಿದರು. ಫ್ರೆಂಚ್ ವಿಚಾರವಾದಿಗಳಾಗಿರುವಂಥ ವಾಲ್ಟೇರ್, ರೂಸೋ, ಡಿಡಿರೋ ಇವ್ರನ್ನ ಎನ್ಸೈಕ್ಲೋಪೀಡಿಯಾಟಿಸ್ಟ್ ಅಂತ ಕರೀತಾರೆ. ಎನ್ಸೈಕ್ಲೋಪೀಡಿಯಾಟಿಸ್ಟ್ ಅಂತ ಆವಾಗ ವಿಶ್ವಕೋಶದ ಹಲವಾರು ಸಂಪುಟಗಳ ರಚನೆ ಆಗುತ್ತೆ. ವಿಶ್ವಕೋಶ ಶಾಸ್ತ್ರಜ್ಞರು ಅಂತಂತಲೇ ಅವ್ರನ್ನ ಕರೀತಾರೆ. ಈ ಎನ್ಸೈಕ್ಲೋಪೀಡಿಯಾಟಿಸ್ಟ್ಗಳೇನು, ಇವ್ರು ರಚಿಸಿರುವಂಥ ಎನ್ಸೈಕ್ಲೋಪೀಡಿಯಾಗಳು ಇಡೀ ಯುರೋಪಿನಾದ್ಯಂತ ವಿಚಾರ ಕ್ರಾಂತಿಗೆ ಬಲವಾಗಿರುವಂಥ ಬೆಂಬಲವನ್ನು ಕೊಡ್ತವೆ. ಸೊ ವಿಚಾರ ಕ್ರಾಂತಿ ಮಾಡಿ ವೈಚಾರಿಕ ವೇದಿಕೆಯನ್ನು ಸಿದ್ಧಪಡಿಸ್ತಾರೆ. ಇದರಿಂದ ಯುರೋಪಿನ ದೇಶಗಳ ಬುದ್ಧಿಜೀವಿಗಳಿಗೆ ವಿಚಾರವಾದದ ಮಟ್ಟದಲ್ಲಿ ಪರಸ್ಪರ ವಿಚಾರ ವಿನಿಮಯಕ್ಕೆ ಅವಕಾಶ ಆಯಿತು. ಈ ಎನ್ಸೈಕ್ಲೋಪೀಡಿಯಾಗಳನ್ನು, ವಿಶ್ವಕೋಶಗಳನ್ನು ಓದಿ ಅದರಿಂದ ಅಗಾಧವಾಗಿರುವಂಥ ವಿಚಾರಗಳನ್ನು ತಿಳ್ಕೊಂಡು, ವೈಚಾರಿಕ ವಿಚಾರಗಳನ್ನು ತಿಳ್ಕೊಂಡು ಒಂದು ಹೊಸದಾಗಿರುವಂಥ ತಿಳುವಳಿಕೆಯನ್ನು, ಎನ್ಲೈಟನ್ಮೆಂಟ್ ಅಂತಂತ ಕರೀತಾರಲ್ಲ, ಬುದ್ಧಿಯಲ್ಲಿರು ಅಂದರೆ ವಿವೇಕ ಅಥವಾ ಅವರ ಪ್ರಜ್ಞೆ ಅನ್ನುವಂಥದ್ದು ಒಂದು ಹೊಸ ಬೆಳಕನ್ನು ಪಡೀತು. ಸಮಾಜವನ್ನು ಗ್ರಹಿಸುವಲ್ಲಿ, ಸಮಾಜದಲ್ಲಿರುವಂಥ ರಾಜಕೀಯ ಸಂಗತಿಗಳನ್ನು, ಧಾರ್ಮಿಕ ಸಂಗತಿಗಳನ್ನು, ಅಥವಾ ಶ್ರೇಣೀಕರಣದ ಸಂಗತಿಗಳನ್ನು, ವರ್ಗೀಕರಣದ ಸಂಗತಿಗಳನ್ನು, ಸೊ ಇದನ್ನೆಲ್ಲನೂ ಕೂಡ, ವರ್ಗಭೇದವನ್ನು ಗಮನಿಸೋದನ್ನು, ಇವೆಲ್ಲನೂ ಕೂಡ ಅವರು ತಿಳ್ಕೊಂಡ್ರು. ಒಂದು ಹೊಸದಾಗಿರುವಂಥ ವಿಚಾರ ಕ್ರಾಂತಿ ಎನ್ನುವಂಥದ್ದು ಮೂಡಿ ಬಂತು. ಸೊ ಇದು ಎನ್ಲೈಟನ್ಮೆಂಟ್ ಏಜ್ನಲ್ಲಿ, ಪ್ರಕಾಶ ಯುಗದಲ್ಲಿ ಆದಂಥ ಒಂದು ಬದಲಾವಣೆ. ನಂತರ ಕ್ರಾಂತಿಯ ಯುಗ ಅಂತಂತ ಹೇಳ್ತಾನೆ.
ಪಾಲ್ ವ್ಯಾನ್ ಟೈಹಮ್ ಹೇಳ್ತಾ ಇರುವಂಥದ್ದು. ಕ್ರಾಂತಿಯ ಯುಗ ಇದು ಏನಂತಂದರೆ ಯುರೋಪ್ನಲ್ಲಿ ನಡೆದಂಥ ಅಸ್ತವ್ಯಸ್ತವಾಗಿರುವಂಥ ಕ್ರಾಂತಿಯ ಮುಖಾಂತರ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗೋದ್ರ ಮುಖಾಂತರ ತಮ್ಮ ಸಾಹಿತ್ಯದ ಪರಿಚಯ ಮಾಡಿಕೊಟ್ಟು ಇಡೀ ಯುರೋಪ್ ಒಂದು ಅನ್ನುವಂಥ ಭಾವನೆಯನ್ನು ಹುಟ್ಟಿಸಿ ಬೆಳೆದಂಥ ಒಂದು ವಿನಿಮಯ ಸಂಕಥನ. ಇದು ಕ್ರಾಂತಿಯ ಯುಗ ಅಂತ ತಂದ್ಬಿಟ್ಟು ಟೈಹಮ್ ಅಭಿಪ್ರಾಯ ಪಡ್ತಾನೆ. ಅಂದರೆ ಅಲ್ಲಿ ಬೇರೆ ಬೇರೆ ಕಡೆ ಕ್ರಾಂತಿ ಆಗುತ್ತೆ, ಫ್ರಾನ್ಸಿನ ಕ್ರಾಂತಿ ಆಗುತ್ತೆ, ರಷ್ಯಾದ ಕ್ರಾಂತಿ ಆಗುತ್ತೆ, ಅಮೇರಿಕಾದ ಕ್ರಾಂತಿ ಆಗುತ್ತೆ, ಬೇರೆ ಬೇರೆ ಕಡೆ ಕ್ರಾಂತಿಗಳಾಗ್ತವೆ. ಸಣ್ಣ ಪುಟ್ಟ ಕ್ರಾಂತಿಗಳು ಆಗ್ತವೆ, ದೊಡ್ಡ ದೊಡ್ಡ ಕ್ರಾಂತಿಗಳು ಆಗ್ತವೆ. ಇಡೀ ಜಗತ್ತಿನ ವಿಚಾರಧಾರೆಯನ್ನೇ ಪಲ್ಲಟಿಸಿದಂಥ ಬದಲಾಯಿಸಿದಂಥ ಕ್ರಾಂತಿಗಳಾಗಿದ್ದಾವೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಈ ಥರದ್ದು ಕೆಲವು ಸಫಲ ಆದವು, ಕೆಲವು ವಿಫಲ ಆದವು, ಈ ಥರದ ಕ್ರಾಂತಿಗಳು. ಸೊ ಈ ಕ್ರಾಂತಿಗಳು ಅಸ್ತವ್ಯಸ್ತವಾಗಿ ನಡೆದವು. ಸೊ ಈ ಕ್ರಾಂತಿಗಳ ಕಾರಣದಿಂದ ಜನ ಬೇರೆ ಬೇರೆ ಕಡೆ ವಲಸೆ ಹೋಗ್ಬಿಟ್ರು ಯುರೋಪಿನಲ್ಲೇ. ಆಗ ಅವರು ತಮ್ಮ ದೇಶಗಳ ಸಾಹಿತ್ಯದ ಪರಿಚಯವನ್ನು ಕೂಡ ಅವರಿಗೆ ಮಾಡಿಕೊಟ್ರು, ಎಲ್ಲಿ ಹೋಗಿದ್ರು ಅಲ್ಲಿ. ಸೊ ಹಾಗಾಗಿ ಆ ದೇಶದವ್ರಿಗೆ ಇವರ ಸಾಹಿತ್ಯದ ಪರಿಚಯ ಆಯಿತು, ಇವರಿಗೆ ಆ ದೇಶದ ಸಾಹಿತ್ಯದ ಪರಿಚಯ ಆಯಿತು. ಕೊನೆಗೆ ಇಡೀ ಯುರೋಪ್ ನಾವೆಲ್ಲರೂ ಕೂಡ ಒಂದೇ ಯುರೋಪ್ನವರು ಅನ್ನುವಂಥ ಒಂದು ಭಾವನೆ ಹುಟ್ಟೋದಕ್ಕೆ ಸಾಧ್ಯ ಆಯಿತು. ಸೊ ಈ ರೀತಿ ಯುರೋಪಿನಲ್ಲಿ ಒಂದು ಏಕತೆ ಅನ್ನುವಂಥದ್ದು ಈ 4 ಯುಗಗಳಲ್ಲಿ ಕಂಡು ಬರುತ್ತೆ ಅಂತ ತಂದ್ಬಿಟ್ಟು ಪಾಲ್ ವ್ಯಾನ್ ಟೈಹಮ್ ಹೇಳ್ತಾನೆ. ಇಂಥ ವಿಷಯಗಳೆಲ್ಲ ಎಲ್ಲಿ ಬರುತ್ತೆ ಅಂತಂತಂದರೆ ಇಂಥ ವಿಷಯಗಳೆಲ್ಲ ಸಾಮಾನ್ಯ ಸಾಹಿತ್ಯದಲ್ಲಿ ಆಗಿದ್ದಾವೆ. ಸಾಮಾನ್ಯ ಸಾಹಿತ್ಯ ಇದನ್ನೆಲ್ಲನೂ ಕೂಡ ಅಭ್ಯಾಸ ಮಾಡಿದೆ. ಸಾಮಾನ್ಯ ಸಾಹಿತ್ಯದಲ್ಲಿ ಇವೆಲ್ಲನೂ ಕೂಡ ಕಂಡು ಬರುತ್ತೆ. ಆದರೆ ಇಲ್ಲಿ ನೋಡ್ರಿ, ಇದು ತತ್ವಶಾಸ್ತ್ರ, ವಿಚಾರವಾದಗಳು, ಮಾನವೀಯತಾವಾದ ಮತ್ತು ರಾಜಕೀಯ ಶಾಸ್ತ್ರ, ಕ್ರಾಂತಿ ಮತ್ತು ಸಮಾಜ ವಿಜ್ಞಾನ ಇವೆಲ್ಲ ತುಂಬ ಮುಖ್ಯವಾಗಿರುವಂಥ ಅಧ್ಯಯನ ಶಿಸ್ತಿಲ್ಲಿ. ಸಾಹಿತ್ಯ ಅನ್ನುವಂಥದ್ದು 2ನೇ ಸ್ಥಾನ ಇಲ್ಲಿ. ಸೊ ಹಾಗಾಗಿ ಏನಂತಂತಂದರೆ ಈ ಥರ ವಿಷಯಗಳು ಎಲ್ಲಿ ಬರುತ್ತೆ ಅಂತಂದರೆ ಸಾಮಾನ್ಯ ಸಾಹಿತ್ಯದಲ್ಲಿ ಬರುತ್ತೆ. ಆದರೆ ಇಲ್ಲಿ ಸಾಹಿತ್ಯ ಕೃತಿಗಳಿಗೆ ದ್ವಿತೀಯ ಮಹತ್ವ ಇದೆ. ಸೊ ಹಾಗಾಗಿ ಏನಂತಂತಂದರೆ ಟೈಹಮ್ ಹೇಳುವಂಥ ಈ ಥರದ ವಿಂಗಡಣೆ ಅನಾವಶ್ಯಕವಾದದ್ದು, ಇದು ಸರಿಯಾಗಿರುವಂಥ ಈ ಥರದ ವಿಂಗಡಣೆ ಬೇಕಾಗಿಲ್ಲ ಅಂತಂದ್ಬಿಟ್ಟು ತೌಲನಿಕ ಅಧ್ಯಯನಕಾರರು ಅಭಿಪ್ರಾಯ ಪಡ್ತಾರೆ. ಇನ್ನೊಂದು ಆತಂಕವನ್ನು ರೆನೆವೆಲೆಕ್ ಹೇಳ್ತಾನೆ. ರೆನೆವೆಲೆಕ್ ಗುರುತಿಸ್ತಾರೆ. ಏನು ಅಂತಂದರೆ ಈ ಮೊದಲು ಅಂದರೆ ಪ್ರಾರಂಭದಲ್ಲಿ ಈಗ ಪಾಲ್ ವ್ಯಾನ್ ಟೈಹಮ್ ಏನು ಸಾಮಾನ್ಯ ಸಾಹಿತ್ಯ ಅಂತಂತ ಕರಿತಾ ಇದ್ದಾರೆ, ಇಂಥ ವಿಷಯ ಕಾವ್ಯಶಾಸ್ತ್ರ, ಕಾದಂಬರಿಯ ಸಾಮಾನ್ಯ ಸ್ವರೂಪ, ಸಣ್ಣಕಥೆ ಲಕ್ಷಣಗಳು ಇಂಥದ್ದನ್ನು ಅಧ್ಯಯನ ಮಾಡ್ತಾ ಇತ್ತು. ಸೊ ಇವೆಲ್ಲನೂ ಕೂಡ ಸೃಜನ ಕೃತಿಗಳಲ್ಲ, ಲಕ್ಷಣಶಾಸ್ತ್ರ ಕೃತಿಗಳು. ಕಾದಂಬರಿಯ ಸಾಮಾನ್ಯ ಸ್ವರೂಪ, ಕಾದಂಬರಿ ಹೆಂಗಿರಬೇಕು, ಅದರ ಲಕ್ಷಣ ಹೆಂಗಿರಬೇಕು, ಕಾದಂಬರಿಯ ಬೆಳವಣಿಗೆ ಯಾವ ಥರ ಬರಬೇಕು, ಅದರಲ್ಲಿರುವಂಥ ಪಾತ್ರ ವಿನ್ಯಾಸ ಯಾವ ಥರ ಇರಬೇಕು, ಆದರೆ ಅದು ಕಾದಂಬರಿ ಅಲ್ಲ, ಕಾದಂಬರಿಯ ಬಗ್ಗೆ ಮಾತಾಡುವಂಥದ್ದು. ಸೊ ಹಾಗಾಗಿ ಏನಂತಂದರೆ ಅದು ಸೃಜನಶೀಲ ಕೃತಿ ಅಲ್ಲ. ಸೊ ಹಾಗಾಗಿ ಸಣ್ಣ ಕಥೆಯ ಲಕ್ಷಣಗಳು ಹೆಂಗಿರಬೇಕು, ಸಣ್ಣ ಕಥೆಯ ಬೆಳವಣಿಗೆಗಳು ಹೆಂಗಿರಬೇಕು, ಅದರ ವ್ಯಾಪ್ತಿ, ವಿಸ್ತಾರ, ಪಾತ್ರ ಪೋಷಣೆ, ಒಟ್ಟು ಕಥಾ ವಿನ್ಯಾಸ ಇವೆಲ್ಲ ಹೆಂಗೆ ಬರಬೇಕು ಅಂತ ಹೇಳುವಂಥದ್ದು ಸಣ್ಣ ಕಥೆಯ ಲಕ್ಷಣಗಳು ಗೆ ಸಂಬಂಧಪಟ್ಟಿರುವಂಥ ಕೃತಿ. ಅದೇ ಸಣ್ಣ ಕಥೆ ಅಲ್ಲ. ಸೊ ಹಾಗಾಗಿ ಈ ಥರದ್ದು ಇಂಥವೆಲ್ಲನೂ ಕೂಡ ಏನಂತಂತಾರೆ. ಮತ್ತು ಕಾವ್ಯಶಾಸ್ತ್ರ, ಪೊಯಿಟಿಕ್ಸ್ ಅಂತಂತೇನು ಹೇಳ್ತೀವಿ, ಕಾವ್ಯ ಮೀಮಾಂಸೆ ಅಂತಂತೇನು ಹೇಳ್ತೀವಿ, ಇಂಥದ್ದು ಕಾವ್ಯ ಮೀಮಾಂಸೆನೇ ಕಾವ್ಯ ಅಲ್ಲ, ಕಾವ್ಯದ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರ. ಸೊ ಈ ಥರದ ಲಕ್ಷಣ ಗ್ರಂಥಗಳು ಅಥವಾ ಲಾಕ್ಷಣಿಕ ಕೃತಿಗಳಿದೆಯಲ್ಲ, ಇವು ಸಾಮಾನ್ಯ ಸಾಹಿತ್ಯದಲ್ಲಿ ಮೊದಲು ಕಂಡು ಬರ್ತಾ ಇದ್ವು. ಸಾಮಾನ್ಯ ಸಾಹಿತ್ಯ ಅಂತಂತ ಕರೆಯಲ್ಪಡುವಂಥ ಮೊದಲು ಸಾಮಾನ್ಯ ಸಾಹಿತ್ಯ ಅಂತಂತ ಕರಿತಿದ್ದೇ ಇಂಥ ಕೃತಿಗಳನ್ನು, ಕಾವ್ಯಶಾಸ್ತ್ರವನ್ನು, ಕಾದಂಬರಿಯ ಸಾಮಾನ್ಯ ಸ್ವರೂಪವನ್ನು ಹೇಳುವಂಥ ಕೃತಿಗಳು, ಸಣ್ಣ ಕಥೆಯ ಲಕ್ಷಣಗಳನ್ನು ಹೇಳುವಂಥ ಕೃತಿಗಳು, ಇಂಥವೆಲ್ಲ ಇಂಥ ವ್ಯಾಪ್ತಿಗೆ ಬರ್ತಾ ಇತ್ತು. ಆದರೆ ಪಾಲ್ ವ್ಯಾನ್ ಟೈಹಮ್ ಹೇಳ್ತಾ ಇರುವಂಥ ಈ ವಿಂಗಡಣೆ ಇದೆಯಲ್ಲ, ಇದು ಅತಿವ್ಯಾಪ್ತಿಯ ದೋಷಕ್ಕೆ ಒಳಗಾಗಿದೆ. ಪಾಲ್ ವ್ಯಾನ್ ಟೈಹಮ್ ಹೇಳ್ತಿರುವಂಥದ್ದು ಏನು ಅಂತಂದರೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ಬೆಳೆದು ಬಂದಂಥ ಸಾಹಿತ್ಯದ ಅಧ್ಯಯನ ಅಂತ. ಆದರೆ ಸಾಹಿತ್ಯದ ಅಧ್ಯಯನದಿಂದ ಮಾತ್ರ ಆಗಿದ್ದಲ್ಲ, ಬದಲಾಗಿ ಅಲ್ಲಿರುವಂಥ ಸಾಮಾಜಿಕ ವಿಜ್ಞಾನಗಳು, ತತ್ವಶಾಸ್ತ್ರ, ಕಾವ್ಯಮೀಮಾಂಸೆ ಇವುಗಳ ಅಧ್ಯಯನದಿಂದ ಹೆಚ್ಚು, ಅಂದರೆ ವೈಚಾರಿಕ ಕೃತಿಗಳಿಂದ ಅಲ್ಲಿ ಹೆಚ್ಚು ಜಾಗೃತಿ ಆ್ಯಕ್ಚುಲಿ ಯುರೋಪಿಯನ್
ಬುದ್ಧಿಜೀವಿಗಳು ಈ ತತ್ವಶಾಸ್ತ್ರದ ಕೃತಿಗಳನ್ನು, ವೈಚಾರಿಕ ಕೃತಿಗಳನ್ನು ಅಭ್ಯಾಸ ಮಾಡಿ ಅವರು ವೈಚಾರಿಕವಾಗಿ ಅವರು ತಮ್ಮದೇ ಆಗಿರುವಂಥ ನಿಲುವು ಅಥವಾ ಸಿದ್ಧಾಂತಗಳನ್ನು ಆವಾಗಿನ ರಾಜಕೀಯ, ಸಾಮಾಜಿಕ ಅಥವಾ ಧಾರ್ಮಿಕ ಸಂಗತಿಗಳ ಬಗ್ಗೆ ಅವರು ರೂಪಿಸ್ಕೊಂಡ್ರು. ಸೊ ಹಾಗಾಗಿ ಈ ಥರದ ವಿಭಾಗೀಕರಣ, ವರ್ಗೀಕರಣ ಮಾಡಿದ್ರು 4 ಯುಗ ಅಂತಂದ್ಬಿಟ್ಟು. ಸೊ ಪಾಲ್ವ್ಯಾಂತಯಂ ಇದು ಅತಿವ್ಯಾಪ್ತಿಯ ದೋಷಕ್ಕೆ ಒಳಗಾಗಿದೆ. ಮತ್ತು ಇಲ್ಲಿ ಸಾಹಿತ್ಯ, ಭಾಷೆ ಅನ್ನುವಂಥದ್ದು, ಭಾಷೆ ನೋಡ್ರಿ, ಲ್ಯಾಂಗ್ವೇಜ್ ಅನ್ನುವಂಥದ್ದು, ಸಾಹಿತ್ಯ ಇಲ್ಲ ಇಲ್ಲಿ. ಸಾಹಿತ್ಯ, ಭಾಷೆ, ಚರಿತ್ರೆ ವಿಷಯಗಳು ಸೇರ್ಪಡೆಯಾಗುವಂಥ ಸಂಭವ ಜಾಸ್ತಿ. ಆದರೆ ಸಾಹಿತ್ಯಕ್ಕೆ ಇಲ್ಲಿ 2ನೇ ಸ್ಥಾನ ಸಿಗುತ್ತೆ. ಸೊ ಹಾಗಾಗಿ ಏನಂತಂದರೆ ಇದು ಈ ಥರದ ಸಾಮಾನ್ಯ ಸಾಹಿತ್ಯ ಅನ್ನುವಂಥದ್ದು ಇವರು ಪಾಲ್ವ್ಯಾಂತಯಂ ಪ್ರತಿಪಾದಿಸ್ತಾ ಇರುವಂಥ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಸಾಮಾನ್ಯ ಸಾಹಿತ್ಯದಲ್ಲಿ ಸಾಹಿತ್ಯಕ್ಕೆ 2ನೇ ಸ್ಥಾನ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಮಾನವಿಕಗಳು ಅಂದರೆ ಭಾಷೆಗಳು ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತವೆ, ಸಾಹಿತ್ಯ ಕೃತಿಗಳಿಗೆ, ಅವುಗಳಿಗೆ 2ನೇ ಸ್ಥಾನ ಸಿಗುತ್ತೆ. ಮತ್ತು ಈ ಮಾನವಿಕಗಳು ಯಾವುದನ್ನು ಸೃಜನೇತರ ಕೃತಿಗಳು, ವಿಮರ್ಶಾ ಕೃತಿಗಳು, ವೈಚಾರಿಕ ಕೃತಿಗಳು, ತತ್ವಶಾಸ್ತ್ರದ ಕೃತಿಗಳು ಈ ಥರ ಅಂತಂತ ಕರೆಯುತ್ತೆ. ಸೃಜನೇತರ ಕೃತಿಗಳು, ವಿಚಾರವಾದದ ಕೃತಿಗಳು, ವೈಜ್ಞಾನಿಕ ಕೃತಿಗಳು ಹೀಗೆಲ್ಲ ಹೇಳುತ್ತೆ. ಅಂಥ ಕೃತಿಗಳನ್ನು ಪಾಲ್ವ್ಯಾಂತಯಂ ಮುಖ್ಯ ಅಂತಂತೇಳಿ ಅದನ್ನು ಸಾಮಾನ್ಯ ಸಾಹಿತ್ಯ ಅಂತಂತ ಕರಿತಾ ಇದ್ದಾರೆ. ಸೊ ಹಾಗಾಗಿ ಏನಂತಂತಂದರೆ ಅದು ಸಾಹಿತ್ಯ 2ನೇ ದರ್ಜೆಗೆ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದನ್ನು ಒಪ್ಪೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ರೆನೆವೆಲಕ್ ಅಭಿಪ್ರಾಯ ಪಡ್ತಾರೆ. ಈಗ ಏನಾಗಿದೆ ಅಂತಂದರೆ ಸಾಮಾನ್ಯ ಸಾಹಿತ್ಯ ಅನ್ನುವಂಥ ವಿಷಯಕ್ಕೆ ಸ್ಥಾನ ಏನೂ ಉಳಿದಿಲ್ಲ. ಸೊ ಸಾಮಾನ್ಯ ಸಾಹಿತ್ಯ ಅನ್ನುವಂಥದ್ದು ತೌಲನಿಕ ಸಾಹಿತ್ಯದಲ್ಲೇ ಸೇರ್ಕೊಂಡು ಹೋಗಿದೆ. ತೌಲನಿಕ ಸಾಹಿತ್ಯದ ಭಾಗ ಆಗಿಯೇ ಸಾಮಾನ್ಯ ಸಾಹಿತ್ಯ ಇದೆ. ಆದರೆ ಸಾಮಾನ್ಯ ಸಾಹಿತ್ಯ ಅಂತಂತೇನು ಪ್ರತ್ಯೇಕವಾಗಿ ಅದನ್ನು ಕರೆಯೋದಿಲ್ಲ. ಯಾವಾಗ ಅಮೇರಿಕನ್ ಪಂಥದವರು ಕಲೆಯನ್ನು, ತತ್ವಶಾಸ್ತ್ರವನ್ನು, ಕಾವ್ಯಮೀಮಾಂಸೆಯನ್ನು, ವೈಚಾರಿಕ ಕೃತಿಗಳನ್ನು, ವಿಜ್ಞಾನವನ್ನು, ಮನೋವಿಜ್ಞಾನವನ್ನು ಅಥವಾ ವಿಜ್ಞಾನದ ಬೇರೆ ಬೇರೆ ಶಾಖೆಗಳನ್ನು ಎಲ್ಲನೂ ಕೂಡ, ಭಾಷಾಶಾಸ್ತ್ರವನ್ನು, ಧ್ವನಿ ವಿಜ್ಞಾನವನ್ನು ಎಲ್ಲನೂ ಕೂಡ ತೌಲನಿಕ ಸಾಹಿತ್ಯದ ಅಧ್ಯಯನದ ವ್ಯಾಪ್ತಿಗೆ ಸೇರಿಸ್ತಾರೆ. ಕಲೆಯನ್ನು ಇವೆಲ್ಲ ಸೇರಿಸಿದಾಗ ಸೊ ಅವಾಗೇನಾಗ್ಬಿಡ್ತು ಅಂತಂದರೆ ಸಾಮಾನ್ಯ ಸಾಹಿತ್ಯದ ಅಸ್ತಿತ್ವ ಹೊರಟೋಯ್ತು. ಹಾಗಾಗಿ ಏನಂತಂದರೆ ಸಾಮಾನ್ಯ ಸಾಹಿತ್ಯ ಅನ್ನುವಂಥದ್ದು ಈಗಿಲ್ಲ, ಇರುವಂಥದ್ದು ತೌಲನಿಕ ಸಾಹಿತ್ಯ. ಈ ತೌಲನಿಕ ಸಾಹಿತ್ಯದ ವ್ಯಾಪ್ತಿಯೊಳಗೆ ಇವೆಲ್ಲನೂ ಕೂಡ ಬರ್ತವೆ. ಸೊ ಹಾಗಾಗಿ ಈಗ ತೌಲನಿಕ ಸಾಹಿತ್ಯ ಅನ್ನುವಂಥ ಶಬ್ದ ಬಳಕೆಯಲ್ಲಿ ಇದೆ ಅನ್ನುವಂಥದ್ದು. ಇಷ್ಟು ಸಾಮಾನ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಇನ್ನು 2ನೇ ಅಂಶ ರಾಷ್ಟ್ರೀಯ ಸಾಹಿತ್ಯ. ಈ ರಾಷ್ಟ್ರೀಯ ಸಾಹಿತ್ಯದ ಬಗ್ಗೆ ನಾವು ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ವಿ. ಇನ್ನೂ ಸತಿ ಇದ್ರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ನೋಡೋಣ. ಸಾಹಿತ್ಯ ಅನ್ನುವಂಥ ಪದಕ್ಕೆ ಒಂದು ರಾಷ್ಟ್ರದ ಪರಿಕಲ್ಪನೆಯ ಆಯಾಮವಿದೆ ಅಂತಂದ್ಬಿಟ್ಟು ಪಾಶ್ಚಾತ್ಯ ಸಾಹಿತ್ಯ ಅಧ್ಯಯನಕಾರರು ನಂಬಿದ್ರು. ಅಂದರೆ ಒಂದು ರಾಷ್ಟ್ರೀಯತೆಯ ಕಾರಣದಿಂದ ಸಾಹಿತ್ಯ ಅನ್ನುವಂಥದ್ದು ಹುಟ್ಟುತ್ತೆ ಅಂತಂದ್ಬಿಟ್ಟು ಮಹಾಕಾವ್ಯದ ಅಧ್ಯಯನದ ಸಂದರ್ಭದಲ್ಲಿ ನಾವು ಇದನ್ನು ಗಮನಿಸಿದ್ದೀವಿ. ಒಂದು ಮಹಾಕಾವ್ಯ ಅನ್ನುವಂಥದ್ದು ರಾಷ್ಟ್ರೀಯತೆಯ ಕಾರಣದಿಂದ ಮಹಾಕಾವ್ಯಗಳು ಜನಿಸ್ತವೆ, ಮಹಾಕಾವ್ಯಗಳು ರೂಪುಗೊಳ್ತವೆ. ರಾಷ್ಟ್ರೀಯತೆ ಅನ್ನುವಂಥದ್ದು ಇಲ್ಲ ಅಂತಂದರೆ ಅವು ಮಹಾಕಾವ್ಯಗಳು ರೂಪುಗೊಳ್ಳೋದಿಲ್ಲ. ಹಾಗಾಗಿ ಮಹಾಕಾವ್ಯಗಳಲ್ಲಿ ರಾಷ್ಟ್ರೀಯತೆಯ ಅಂಶ ಅನ್ನುವಂಥದ್ದು ತುಂಬ ಎದ್ದು ಕಾಣುವಂಥದ್ದು. ಫಾರ್ ಎಕ್ಸಾಂಪಲ್, ವರ್ಜಿಲ್ನ ಈನಿಯಡ್ ಅನ್ನುವಂಥ ಕೃತಿ ರಾಷ್ಟ್ರೀಯತೆಯ ಅಂಶವನ್ನು ಅದು ಪ್ರತಿಪಾದಿಸುವಂಥದ್ದು. ಆಮೇಲೆ ಹೋಮರ್ನ ಇಲಿಯಡ್ ಮತ್ತು ಒಡೆಸ್ಸಿ ಅನ್ನುವಂಥ ಕೃತಿಗಳು ರಾಷ್ಟ್ರೀಯತೆಯ ಅಂಶವನ್ನು ಪ್ರತಿಪಾದಿಸುವಂಥದ್ದು. ಸೊ ಹಾಗಾಗಿ ಸಾಹಿತ್ಯ ಅನ್ನುವಂಥದ್ದು ರಾಷ್ಟ್ರೀಯತೆಯ ಪ್ರಭಾವದಿಂದ ಮೂಡಿಬರುವಂಥದ್ದು. ರಾಷ್ಟ್ರೀಯತೆಗೂ ಸಾಹಿತ್ಯಕ್ಕೂ ನಿಕಟವಾಗಿರುವಂಥ ಸಂಬಂಧ ಇದೆ. ಸಾಹಿತ್ಯ ಅನ್ನುವಂಥ ಪದಕ್ಕೆ ರಾಷ್ಟ್ರದ ಪರಿಕಲ್ಪನೆಯ ಆಯಾಮ ಇದೆ ಅಂತಂತ ಹೇಳಲಾಗಿದೆ. ಪಶ್ಚಿಮದ ಇದು ಮತ್ತು ಈ ಥರದ ಚಿಂತನೆ ಬೆಳೆದದ್ದು ಯಾವಾಗ ಅಂತಂದರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ 19ನೇ ಶತಮಾನದಲ್ಲಿ ಈ ಥರದ ಚಿಂತನೆಗಳು ಬೆಳ್ಕೊಂಡು ಬಂತು. ಮತ್ತು ಈ ಥರದ ಚಿಂತನೆಯನ್ನು ಬೆಳೆಸಲಾಯಿತು. ಯಾಕಂತಂದರೆ ಆವಾಗ ರಾಷ್ಟ್ರೀಯತೆ ಪರಿಕಲ್ಪನೆ ಅತ್ಯಂತ ಉತ್ತುಂಗಕ್ಕೇರಿತ್ತು. ಸೊ ಹಾಗಾಗಿ ರಾಷ್ಟ್ರೀಯತೆ ನೆಲೆಯಲ್ಲೇ ಎಲ್ಲವನ್ನು ಕೂಡ ಗುರುತಿಸೋದಕ್ಕೆ ಹೋದರು. ಸಾಹಿತ್ಯವನ್ನು ಕೂಡ ಆ ನೆಲೆಯಲ್ಲೇ ಗುರುತಿಸೋದಕ್ಕೆ ಪ್ರಯತ್ನ ಪಟ್ಟರು. ಇದನ್ನು ಈ ರಾಷ್ಟ್ರೀಯತೆ ಪರಿಕಲ್ಪನೆಯಿಂದ ಸಾಹಿತ್ಯ ಅನ್ನುವಂಥದ್ದು ಮೂಡಿ ಬರುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ವಿವರವಾಗಿ ಈ ರೀತಿ ನೋಡೋದಕ್ಕೆ ಸಾಧ್ಯ ಇದೆ. ಏನು ಅಂತಂತಂದರೆ ಒಂದು ರಾಷ್ಟ್ರದ ಸಾಹಿತ್ಯಕ್ಕೆ ತನ್ನದೇ ಆಗಿರುವಂಥ ಒಂದು ವಿಶಿಷ್ಟತೆ ಇರುತ್ತೆ.
ಒಂದು ರಾಷ್ಟ್ರದ ಸಾಹಿತ್ಯಕ್ಕೆ ತನ್ನದೇ ಆಗಿರುವಂಥ ಒಂದು ವಿಶಿಷ್ಟತೆ ಇರುತ್ತೆ. ಸ್ಥೂಲವಾಗಿ ಮೇಲ್ಮೇಲೆ ಕಾಣುವಂಥ ಭಿನ್ನತೆಗಳ ಹೊರತಾಗಿಯೂ ಕೂಡ ಒಂದು ರಾಷ್ಟ್ರದ ಸಾಹಿತ್ಯ ಆರಂಭದಿಂದ ವರ್ತಮಾನದವರೆಗೆ ಇವತ್ತಿನವರೆಗೆ ಆಳದಲ್ಲಿ ಕೆಲವು ಸಮಾನವಾಗಿರುವಂಥ ರಾಷ್ಟ್ರೀಯ ಅಂಶಗಳನ್ನು ಹೊಂದಿರುತ್ತೆ. ಇದವರ ಮುಖ್ಯವಾಗಿರುವಂಥ ಥಿಯರಿ ಏನು ಅಂತಂತಂದರೆ, ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆಗಿರುವಂಥ ಒಂದು ವಿಶಿಷ್ಟವಾಗಿರುವಂಥ ಅನನ್ಯತೆ ಇರುತ್ತೆ. ಪ್ರತಿಯೊಂದು ರಾಷ್ಟ್ರದ ಸಾಹಿತ್ಯಕ್ಕೆ ತನ್ನದೇ ಆಗಿರುವಂಥ ಒಂದು ಐಡೆಂಟಿಟಿ, ಗುರುತು ಅನ್ನುವಂಥದ್ದೊಂದಿರುತ್ತೆ, ತನ್ನದೇ ಆಗಿರುವಂಥ ಒಂದು ವಿಶಿಷ್ಟತೆ ಅನ್ನುವಂಥದ್ದೊಂದಿರುತ್ತೆ. ಮತ್ತು ಅದು ಆ ಕಾಲಘಟ್ಟಗಳಲ್ಲಿ ಸಾಗಿ ಬಂದಿರುವಂಥ ರಾಷ್ಟ್ರದ ಸಾಹಿತ್ಯ ಮೇಲ್ಮೇಲೆ ಕಾಣುವಂಥ ಕೆಲವು ಭಿನ್ನತೆಗಳ ಹೊರತಾಗಿಯೂ ಕೂಡ ಅದರ ಆಳದಲ್ಲಿ, ಆ ಸಾಹಿತ್ಯ ಕೃತಿಗಳ ಆಳದಲ್ಲಿ ಕಾಲಾನುಕಾಲಕ್ರಮವಾಗಿ ಸಾಗಿ ಇದುವರೆಗೆ ಸಾಗಿಕೊಂಡು ಬಂದಿರುವಂಥ ಆ ರಾಷ್ಟ್ರದ ಸಾಹಿತ್ಯ ಕೃತಿಗಳ ಪರಂಪರೆ ಇರುತ್ತಲ್ಲ, ಮೇಲ್ಮೇಲ್ನೋಟಕ್ಕೆ ಸ್ವಲ್ಪ ಭಿನ್ನತೆಗಳು ಕಾಣ್ಬೋದು. ಅದರ ಆಳದಲ್ಲಿ ಏನು ಅಂತಂದರೆ ಕೆಲವು ಸಮಾನ ರಾಷ್ಟ್ರೀಯ ಅಂಶಗಳು ಇರುತ್ತೆ. ಸೊ ಹಾಗಾಗಿ ಈ ಅಂಶಗಳಿದೆಯಲ್ಲ, ಇವು ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯ ವ್ಯವಸ್ಥೆಗಳಿಂದ ರೂಪುಗೊಂಡಿರುತ್ತೆ. ಈ ಅಂಶಗಳು ಆ ದೇಶದ ರಾಜಕೀಯ, ಸಾಮಾಜಿಕ ಅಥವಾ ಸಾಂಸ್ಕೃತಿಕವಾಗಿರುವಂಥ ಮೌಲ್ಯ ವ್ಯವಸ್ಥೆಗಳಿಂದ ರೂಪುಗೊಂಡಿರುತ್ತೆ. ಸೊ ಅವು ಆ ರಾಷ್ಟ್ರದ ಚಿಂತನೆಯಾಗಿರುತ್ತೆ. ಸೊ ಹಾಗಾಗಿ ಏನಂತಂದರೆ ಆ ಒಂದು ರಾಷ್ಟ್ರಕ್ಕೆ ಒಂದು ಸಾಹಿತ್ಯ ಇರುತ್ತೆ, ಒಂದು ರಾಷ್ಟ್ರಕ್ಕೆ ಒಂದು ಸಾಹಿತ್ಯ ಇರುತ್ತೆ. ಮತ್ತು ಇದನ್ನು ರಾಷ್ಟ್ರೀಯ ಸಾಹಿತ್ಯ ಅಂತಂದ್ಬಿಟ್ಟು ಗುರುತಿಸೋದಕ್ಕೆ ಸಾಧ್ಯ ಇದೆ ಅಂತ ರಾಷ್ಟ್ರೀಯವಾದಿ ಸಾಹಿತ್ಯ ಚಿಂತನಕಾರರು ಹೇಳ್ತಾರೆ. ಈ ಥರ ಚಿಂತನೆಗಳಿಗೆ ಮತ್ತು 19ನೇ ಶತಮಾನದಲ್ಲಿ ಯುರೋಪ್ನ ಎಲ್ಲ ದೇಶಗಳಲ್ಲಿ ತೀವ್ರವಾಗಿ ಬೆಳೆದಂಥ ರಾಷ್ಟ್ರೀಯತೆಯ ಪರಿಕಲ್ಪನೆಗೆ ನಂಟು ಅನ್ನುವಂಥದ್ದಿದೆ, ಒಂದು ಸಂಬಂಧ ಇದೆ. ಒಂದು ಮತ್ತೊಂದರ ಪರಿಣಾಮ ಅಂದರೆ ಸಾಹಿತ್ಯ ಅನ್ನುವಂಥದ್ದು ರಾಷ್ಟ್ರೀಯತೆಯನ್ನು ಉದ್ದೀಪಿಸಿತು, ರಾಷ್ಟ್ರೀಯತೆ ಅನ್ನುವಂಥದ್ದು ಸಾಹಿತ್ಯವನ್ನು ಉದ್ದೀಪಿಸಿದ್ವು, ಬೆಳೆಸಿದ್ವು. ಸೊ ಹೀಗಾಯಿತು. ಇದು ಮೂಲತಃ ರಾಜಕೀಯ ಅನನ್ಯತೆಯ ಶೋಧ. ಅಂದರೆ ರಾಜಕೀಯವಾಗಿ ತಾನು ಮತ್ತು ತನ್ನ ರಾಷ್ಟ್ರ ಮತ್ತು ತನ್ನ ರಾಷ್ಟ್ರದ ಸಂಸ್ಕೃತಿ ಅಥವಾ ಸಾಹಿತ್ಯ ಅನ್ನುವಂಥದ್ದು ಅತ್ಯಂತ ವಿಶಿಷ್ಟ ಮತ್ತು ಅತ್ಯಂತ ಪ್ರಮುಖವಾಗಿರುವಂಥದ್ದು, ಇಡೀ ಯುರೋಪ್ನಲ್ಲಿ ಅನನ್ಯವಾಗಿರುವಂಥದ್ದು ಅಂತ ತೋರಿಸ್ಕೊಳ್ಬೇಕಾಯಿತು ಪ್ರತಿಯೊಂದು ರಾಷ್ಟ್ರಕ್ಕೂ. ಹಾಗಾಗಿ ಹಠಕ್ಕೆ ಬಿದ್ದವರಂತೆ ಆ ರೀತಿ ಯುರೋಪಿನ ರಾಷ್ಟ್ರಗಳು ತಮ್ಮ ರಾಷ್ಟ್ರದ ಸಾಹಿತ್ಯ ಶ್ರೇಷ್ಠ, ನಮ್ಮ ಇಡೀ ರಾಷ್ಟ್ರದ ಪರಂಪರೆ ಈ ರೀತಿ ಇದೆ, ನಮ್ಮ ಇಡೀ ರಾಷ್ಟ್ರೀಯ ಚಿಂತನೆ ಸಾಹಿತ್ಯದಲ್ಲಿ ಹಿಂಗೆ ಬಂದಿದೆ ಅಂತ ತಂದ್ಬಿಟ್ಟು ಹಠ ಬಿದ್ದು ಸಾಧಿಸೋದಕ್ಕೆ ಹೋದ್ರು. ಆ ರೀತಿ ಇಲ್ಲದೆ ಇದ್ರೂ ಕೂಡ ಇರ್ಬೋದು, ಇಲ್ಲದೆ ಇರ್ಬೋದು, ಅದು ಬೇರೆ ವಿಷಯ. ಆದರೆ ಇಡೀ ಯುರೋಪ್ ಖಂಡದ ಅಂದರೆ ಪಾಶ್ಚಿಮಾತ್ಯ ಸಾಹಿತ್ಯದ ಅಭ್ಯಾಸಿಗರು ಬಹುತೇಕ ಮಂದಿ ಈ ರೀತಿ ಮಾಡೋದಕ್ಕೆ ಹೋದರು. ರಾಷ್ಟ್ರೀಯತೆ ಪ್ರಬಲವಾಗಿರುವಂಥ ಒತ್ತಡ ಇತ್ತು. ಪ್ರತಿಯೊಂದು ರಾಷ್ಟ್ರನೂ ಕೂಡ ರಾಷ್ಟ್ರೀಯತೆಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದರು. ಸೊ ಹಾಗಾಗಿ ಸಾಹಿತ್ಯ ಕೃತಿಯಲ್ಲೂ ಅದನ್ನೇ ಹುಡ್ಕೋದಕ್ಕೆ ಹೋದರು. ಹಾಗಾಗಿ ಏನಂತಂದರೆ ಸಾಹಿತ್ಯವನ್ನು ಕೂಡ ಈ ರಾಷ್ಟ್ರೀಯತೆ ಅನನ್ಯತೆಯ ದಾಖಲೆ ಅನ್ನೋ ಲೆಕ್ಕಕ್ಕೆ ರಾಷ್ಟ್ರೀಯತೆಯ ಅಂಶಗಳನ್ನು ಒಳಗೊಂಡಿರುವಂಥ ಒಂದು ಬುಕ್ಕು, ಪುಸ್ತಕ ಅನ್ನುವಂಥ ಲೆಕ್ಕದಲ್ಲಿ ಮಾತ್ರ ಸಾಹಿತ್ಯ ಕೃತಿಗಳು ಅವರಿಗೆ ಮುಖ್ಯ ಆದವು. ಸೊ ರಾಷ್ಟ್ರದ ಹಾಗೂ ರಾಷ್ಟ್ರೀಯ ಸಾಹಿತ್ಯದ ಪರಿಕಲ್ಪನೆ ಈ ಒಂದು ಪರಿಣಾಮ ಅಂತಂತಂದರೆ ಪ್ರತಿಯೊಂದು ಭಾಷೆಯ ಅಥವಾ ದೇಶದ ಸಾಹಿತ್ಯ ಅತ್ಯಂತ ಅನನ್ಯವಾಗಿರುವಂಥದ್ದು ಮತ್ತು ಲೋಕೋತ್ತರವಾಗಿರುವಂಥದ್ದು, ವಿಶಿಷ್ಟವಾಗಿರುವಂಥದ್ದು ಅನ್ನುವಂಥ ನೆಲೆಯಲ್ಲಿ ನೋಡೋದಕ್ಕೆ ಪ್ರಾರಂಭ ಆಯಿತು. ಸೊ ಇದು ಏನಾಯಿತು ಅಂತಂದರೆ ರಾಷ್ಟ್ರೀಯ ದುರಭಿಮಾನಕ್ಕೆ ಕಾರಣ ಆಯಿತು. ಮತ್ತೊಂದು ರಾಷ್ಟ್ರದ ಸಾಹಿತ್ಯವನ್ನು ಹಂಗಿಸೋದಕ್ಕೆ, ತಮ್ಮ ರಾಷ್ಟ್ರದ ಸಾಹಿತ್ಯವನ್ನು ತುಂಬ ಉತ್ತುಂಗದಲ್ಲಿ ಎತ್ತರದಲ್ಲಿ ಇಡೋದಕ್ಕೆ ಈ ಥರದ ಮನೋಧರ್ಮಗಳು ಕಾರಣ ಆದವು. ಸೊ ಇವೆಲ್ಲ ಸಂಕುಚಿತವಾಗಿರುವಂಥ ಮನೋಧರ್ಮಗಳು. ಸೊ ಯಾವಾಗ ಉದಾರವಾದಿಯಾಗಿರುವಂಥ ಮಾನವೀಯವಾಗಿರುವಂಥ ಎನ್ಲೈಟನ್ಮೆಂಟ್ ಏಜ್ನಲ್ಲಿ ಒಂದು ಮಾನವೀಯ ನೆಲೆಯ ಒಂದು ಚಿಂತನೆಗಳೆಲ್ಲ ಇತ್ತು, ಆ ಥರದ ಚಿಂತನೆಗಳು ನಾಶ ಆಯಿತು. ಬದಲಿಗೆ ಏನಾಯಿತು ಅಂತಂದರೆ ರಾಷ್ಟ್ರೀಯತೆ ಅನ್ನುವಂಥ ಒಂದು ಸಂಕುಚಿತ ಚೌಕಟ್ಟಿನಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ತಾನು ಶ್ರೇಷ್ಠ, ತನ್ನ ದೇಶದ ಸಂಸ್ಕೃತಿ ಶ್ರೇಷ್ಠ, ತನ್ನ ಸಮಾಜ ಶ್ರೇಷ್ಠ, ತನ್ನ ದೇಶದ ಜನ ಶ್ರೇಷ್ಠ, ಅವರು ಸೃಷ್ಟಿಸಿರುವಂಥ ಸಾಹಿತ್ಯ ಶ್ರೇಷ್ಠ, ಆ ಸಾಹಿತ್ಯ ಪರಂಪರೆ ಶ್ರೇಷ್ಠ, ಈ ಥರದ ಒಣ ಗರ್ವ ಮತ್ತು ಜಂಬದಲ್ಲಿ ಕುಣಿಯೋದಕ್ಕೆ ಶುರು ಮಾಡಿದರು. ಇಂಥದನ್ನು ಅವರು ಅವರ ಆ ಸಂದರ್ಭದ
ರಾಜಕೀಯ ಸಾಹಿತ್ಯಿಕ ಬುದ್ಧಿಜೀವಿಗಳು ಹಿಂಗೆ ಹೇಳ್ಬೇಕಾಗಿತ್ತು ಅವ್ರನ್ನ. ರಾಜಕೀಯ ಹಿನ್ನೆಲೆಯ ಸಾಹಿತ್ಯಿಕ ಬುದ್ಧಿಜೀವಿಗಳು ಇವನ್ನ ರಾಷ್ಟ್ರೀಯ ಸಾಹಿತ್ಯ ಅಂತಂತ ಕರ್ಕೊಂಡ್ರು. ಭಾರತಕ್ಕೆ ಸಂಬಂಧಪಟ್ಟಂಗೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸಾಹಿತ್ಯ ಅನ್ನುವಂಥದ್ದು ಆ್ಯಕ್ಚುಲಿ ನಾವು ಈ ಥರದ ಹಿನ್ನೆಲೆಯಲ್ಲಿ ನಾವು ಕರ್ಕೊಂಡಿಲ್ಲ. ಭಾರತದ ಹಿನ್ನೆಲೆಯಲ್ಲಿ ನಾವು ರಾಷ್ಟ್ರೀಯ ಸಾಹಿತ್ಯ ಅಂತಂದರೆ ಭಾರತದ ಅಂದರೆ ಇವತ್ತಿನ ರಾಜಕೀಯ ಚೌಕಟ್ಟಿನ ಭೌಗೋಳಿಕ ಭಾರತ ಏನಿದೆ, ಈ ಭಾರತದ ಜನಜೀವನದ ಚಿತ್ರಣವನ್ನು ಕೊಡುವಂಥದ್ದು ಇದೆಯಲ್ಲ, ಇದನ್ನು ನಾವು ರಾಷ್ಟ್ರೀಯ ಸಾಹಿತ್ಯ ಅಂತ ಕರ್ಕೊಂಡಿದ್ದೀವಿ. ಇದು ಸ್ವಲ್ಪ ಉದಾರವಾದಿಯಾಗಿರುವಂಥದ್ದು. ಉದಾಹರಣೆಗೆ ಭಾರತಕ್ಕೆ ಮತ್ತೆ ಇದು ಒಂದು ಭಾಷೆಗೆ ಸಂಬಂಧಪಟ್ಟಿರುವಂಥದ್ದಲ್ಲ ನೋಡಿ. ಅಲ್ಲಿ ರಾಷ್ಟ್ರೀಯ ಸಾಹಿತ್ಯ ಅಂತಂದರೆ ಅಲ್ಲಿ ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರಕ್ಕೆ ಒಂದು ಅಧಿಕೃತ ಭಾಷೆ ಇದೆ, ಉಳಿದಿರುವಂಥ ಭಾಷೆಗಳನ್ನು ತುಳಿದಾಕತ್ತೆ. ಅಲ್ಲಿ ಬಹುಸಂಖ್ಯಾತರಾಗಿರುವಂಥ ಕೆಲವು ಜನ ಇರ್ತಾರೆ, ಅವರ ಭಾಷೆ ತುಂಬ ಮುಖ್ಯವಾಗಿರುವಂಥದ್ದು, ಅವರ ಸಾಹಿತ್ಯ ಶ್ರೇಷ್ಠವಾಗಿರುವಂಥದ್ದು. ಆದರೆ ಇಲ್ಲಿ ಆ ಥರ ಅಲ್ಲ. ನಮ್ಮಲ್ಲಿ ಏನು ಅಂತಂದರೆ ಭಾರತದ ಸಂದರ್ಭದಲ್ಲಿ ಕನ್ನಡ, ಹಿಂದಿ, ತಮಿಳು, ಮಲಯಾಳಂ, ತೆಲುಗು, ತುಳು, ಅರೆಭಾಷೆ, ಕೊಂಕಣಿ, ತುದ, ಕೊಡವ, ಈ ಥರದ ಸಣ್ಣ ಪುಟ್ಟ ದೊಡ್ಡ ಬಹುಸಂಖ್ಯೆ ಜನರಾಡುವಂಥ, ಸ್ವಲ್ಪ ಜನರು ಮಾತಾಡುವಂಥ ಹಲವು ಭಾಷೆಗಳಿದೆ. ಈ ಎಲ್ಲ ಭಾಷೆಗಳಿಂದ ನಿಷ್ಪನ್ನ ಆಗುವಂಥ, ಎಲ್ಲ ಭಾಷೆಗಳಿಂದ ಹುಟ್ಟುವಂಥ ಸಾಹಿತ್ಯಿಕ ಮೌಲ್ಯಗಳು ಅಥವಾ ಸಾಹಿತ್ಯಿಕ ಕೃತಿಗಳನ್ನ ನಾವು ರಾಷ್ಟ್ರೀಯ ಸಾಹಿತ್ಯ ಅಂತ ನಾವು ಕರ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದು ಹೆಚ್ಚು ಉದಾರವಾಗಿರುವಂಥದ್ದು. ಭಾರತದ ಬದುಕನ್ನು, ಭಾರತದ ಜನರ ಬದುಕನ್ನು, ಇಲ್ಲಿರುವಂಥ ಗ್ರಾಮದ ಬದುಕನ್ನು, ನಗರದ ಬದುಕನ್ನು, ಇಲ್ಲಿರುವಂಥ ಹೆಣ್ಮಕ್ಳ ಬದುಕನ್ನು, ಇಲ್ಲಿರುವಂಥ ಒಟ್ಟಾರೆ ಇಡೀ ಇಲ್ಲಿರುವಂಥ ಸಾಂಸ್ಕೃತಿಕ ಬದುಕನ್ನು, ರಾಜಕೀಯ ಬದುಕನ್ನು ಅಥವಾ ಸಾಮಾಜಿಕ ಬದುಕನ್ನು, ಆರ್ಥಿಕ ಬದುಕನ್ನು, ಗ್ರಾಮೀಣ ಬದುಕು, ನಗರದ ಬದುಕು ಅಥವಾ ಇಲ್ಲಿರುವಂಥ ಇದು ಜಾತೀಯವಾಗಿರುವಂಥ ವ್ಯವಸ್ಥೆಯ ಬದುಕು, ಇವೆಲ್ಲನೂ ಕೂಡ ಅನಾವರಣಗೊಳಿಸುವಂಥದ್ದು ಇದೆಯಲ್ಲ, ಇಂಥವನ್ನು ನಾವು ರಾಷ್ಟ್ರೀಯ ಸಾಹಿತ್ಯ, ಅದು ಯಾವುದೇ ಭಾಷೆ ಸಾಹಿತ್ಯ ಇರಲಿ, ಭಾರತೀಯ ಬದುಕನ್ನು ಸ್ಪಷ್ಟವಾಗಿ ಬಿಂಬಿಸಬಲ್ಲಂಥ ಗೀತಾಂಜಲಿ ಬಂಗಾಳಿ ಭಾಷೆದು, ಪಥೇರ್ ಪಾಂಚಾಲಿ ಕೃತಿ ಬಂಗಾಳಿ ಭಾಷೆದು, ಸಿನಿಮಾನು ಕೂಡ ಆಗಿದೆ. ಸಂಸ್ಕಾರ ಕನ್ನಡ ಭಾಷೆಯ ಸಾಹಿತ್ಯ, ಕಾದಂಬರಿ ಸಿನಿಮಾನು ಕೂಡ ಆಗಿದೆ. ಪರ್ವ ಕನ್ನಡದ ಕಾದಂಬರಿ, ಎಸ್.ಎಲ್. ಭೈರಪ್ಪ ಅವರು. ಆಮೇಲೆ ಸೂರ್ಯ ಬರಗೂರು ರಾಮಚಂದ್ರಪ್ಪ ಅವ್ರದ್ದು ಕಾದಂಬರಿ. ಈ ಥರದ ಯಾವುದೇ ಬಗೆಯ ಕೃತಿ ಆದರೂ ಕೂಡ ರಾಷ್ಟ್ರೀಯ ಸಾಹಿತ್ಯದ ಭಾಗ ಆಗಿರುತ್ತೆ. ಅಂದರೆ ಒಂದು ಭೂಖಂಡದ ಬದುಕಿನ ಬಗ್ಗೆ, ಭಾರತ ಭೂಖಂಡದ ಬದುಕಿನ ಬಗ್ಗೆ ಆಯಾ ಪ್ರದೇಶದ ಸಾಹಿತ್ಯದಲ್ಲಿ, ಅದು ಕರ್ನಾಟಕ ಇರಲಿ, ರಾಜಸ್ಥಾನ ಇರಲಿ, ಗುಜರಾತ್ ಇರಲಿ, ದೆಹಲಿ ಇರಲಿ, ಅಥವಾ ಒಡಿಸ್ಸಾ ಇರಲಿ, ಅಥವಾ ಅಸ್ಸಾಂ ಇರಲಿ, ನಾಗಾಲ್ಯಾಂಡ್ ಇರಲಿ, ಬಿಹಾರ್ ಇರಲಿ, ಬೇರೆ ಯಾವುದೇ ಇರಲಿ, ತಮಿಳುನಾಡು ಇರಲಿ, ಮತ್ತು ಇನ್ಯಾವುದೇ ಇರಲಿ, ಯಾವುದೇ ಕೃತಿ ಆದ್ರೂ ಕೂಡ ಅಂದರೆ ಒಂದು ಭೂಖಂಡದ ಬದುಕಿನ ಬಗ್ಗೆ ಆಯಾ ಪ್ರದೇಶದ ಸಾಹಿತ್ಯದಲ್ಲಿ ಪ್ರತಿಬಿಂಬ ಇರುತ್ತೆ. ಈಗ ತಮಿಳುನಾಡಿನ ಜನರ ರೀತಿ ನೀತಿ, ಅವರ ಸಂಸ್ಕೃತಿ, ಅವರ ಭಾಷೆ, ರಾಜಕೀಯ, ಸಾಂಸ್ಕೃತಿಕವಾಗಿರುವಂಥ ಒಂದು ಪರಂಪರೆ ಅಲ್ಲಿನ ಭಾಷಿಕ ಸಾಹಿತ್ಯದಲ್ಲಿರುತ್ತೆ. ಅದೇ ಅಂಶಗಳು ಅಂದರೆ ಅದೇ ಥರದ ಅಂಶಗಳು ಕನ್ನಡಿಗರಲ್ಲಿ ನೋಡಬೇಕು ಅಂತಂದರೆ ಕನ್ನಡದ ಸಾಹಿತ್ಯದಲ್ಲಿ ನೋಡಬೇಕು. ಅದೇ ಥರದ ಅಂಶಗಳು ನಾವು ತುಳು ಜನರಲ್ಲಿ ನೋಡಬೇಕು ಅಂತಂದರೆ ಸಿರಿಪಾಡ್ತನದಂಥ ಕೃತಿಗಳನ್ನ ನೋಡಬೇಕು. ಸೊ ಹಾಗಾಗಿ ಏನಂತಂದರೆ ಪ್ರತಿಯೊಂದು ಪ್ರದೇಶದ ಭಾಷೆಗೂ ಕೂಡ ತನ್ನ ಸಾಹಿತ್ಯದ ಸಾಹಿತ್ಯದ ಇದು ಪ್ರತಿಯೊಂದು ಪ್ರದೇಶದ ಸಾಹಿತ್ಯದಲ್ಲೂ ಕೂಡ ತನ್ನ ಪ್ರದೇಶದ ಜನರ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯವಾಗಿರುವಂಥ, ಧಾರ್ಮಿಕವಾಗಿರುವಂಥ, ಜಾತೀಯವಾಗಿರುವಂಥ, ಲಿಂಗೀಯವಾಗಿರುವಂಥ ಬೇರೆ ಬೇರೆ ರೀತಿಯ ಅಂಶಗಳನ್ನು ಒಳಗೊಂಡಂಥ, ಅದನ್ನು ಅನಾವರಣ ಮಾಡುವಂಥ ಆ ಸಾಹಿತ್ಯಿಕ ಮೌಲ್ಯಗಳನ್ನು ಒಳಗೊಂಡಂಥ ಕೃತಿಗಳಿರ್ತವೆ. ಅಂಥ ಕೃತಿಗಳು ರಾಷ್ಟ್ರೀಯ ಕೃತಿಗಳು ಅಂತಂತ ಅನ್ನಿಸ್ಕೊಳ್ತವೆ. ಆದ್ದರಿಂದಲೇ ಏನಂತಂದರೆ ಒಂದು ರಾಷ್ಟ್ರೀಯ ಮನೋಧರ್ಮ ಅಂತಂತಂದರೆ ಬರೀ ಕೇವಲ ಸ್ವಾತಂತ್ರ್ಯ ಹೋರಾಟದ ನೆಲೆ ಮಾತ್ರ ಅಲ್ಲ. ಯುರೋಪ್ನಲ್ಲಿ ಆ ನೆಲೆಯನ್ನು ಗುರುತಿಸಿದ್ರು ಆ ಥರ. ಸೊ ಹಾಗಾಗಿ ರಾಷ್ಟ್ರೀಯತೆ ಅನ್ನುವಂಥದ್ದು ಯುದ್ಧದ ನೆಲೆಗೆ ಹೋಗ್ಬಿಡ್ತು. 2 ಮಹಾಯುದ್ಧಗಳನ್ನು ಅವರು ಈ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟರು, ಸರ್ವನಾಶವನ್ನು ಇಡೀ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟರು. ರಾಷ್ಟ್ರೀಯತೆಯ ದುರಭಿಮಾನದ ಅಂತಿಮ ಪರಿಣಾಮ ಸರ್ವನಾಶ ಮಾತ್ರ, ಇನ್ನೇನೂ ಕೂಡ ಇಲ್ಲ. ಈಗಾಗಲೇ ಜಗತ್ತು 2 ಸತಿ ಕಂಡಾಗಿದೆ ಅದನ್ನು. ಇನ್ನು 3ನೇ ಸತಿ ಕಂಡ್ರೆ ನಾವು ಇರೋದಿಲ್ಲ, ನಮ್ಮ ಭವಿಷ್ಯದ ಪೀಳಿಗೆನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ
ಉದಾರವಾದಿಯಾಗಿರುವಂಥ ಒಂದು ರಾಷ್ಟ್ರೀಯತೆಯ ದೃಷ್ಟಿಕೋನ ಅನ್ನುವಂಥದ್ದು ಅವಶ್ಯಕ. ರಾಷ್ಟ್ರೀಯ ದುರಭಿಮಾನ ಅಲ್ಲ. ಸೊ ರಾಷ್ಟ್ರೀಯತೆಯ ಹೆಸರಿನಲ್ಲಿ ರಾಜಕೀಯ ಮಾಡುವಂಥದ್ದು ಇದೆಯಲ್ಲ, ಅದು ವಿನಾಶಕ್ಕೆ ಕಾರಣವಾಗುವಂಥದ್ದು. ರಾಷ್ಟ್ರೀಯತೆ ಹೆಸರಿನಲ್ಲಿ ಸಾಂಸ್ಕೃತಿಕ ವಾಗಿರುವಂಥ ಪುಂಡಾಟಿಕೆ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಇವೆಲ್ಲ ವಿನಾಶಕ್ಕೆ ಕಾರಣವಾಗುವಂಥದ್ದು. ಸೊ ಹಾಗಾಗಿ ಏನಂತಂತಂದರೆ, ಜನರ ಬದುಕನ್ನು, ಆ ರಾಷ್ಟ್ರದ ಜನರ ಬದುಕನ್ನು, ಆ ರಾಷ್ಟ್ರದ ಪ್ರದೇಶದ ಜನರ ಬದುಕನ್ನು, ಅವರ ಸಮಸ್ಯೆಗಳನ್ನು, ಅವರ ಸಂತೋಷಗಳನ್ನು, ಅವರ ದುಃಖಗಳನ್ನು, ಅವರ ಸಂಸ್ಕೃತಿಗಳನ್ನು, ಅದರಲ್ಲಿರುವಂಥ ವಿವಿಧ ಆಯಾಮಗಳನ್ನು ಹೇಳುವಂಥದ್ದು ರಾಷ್ಟ್ರೀಯ ಸಾಹಿತ್ಯ ಆಗುತ್ತೆ. ಸೊ ಹಾಗಾಗಿ ಏನಂತಂದರೆ, ರಾಷ್ಟ್ರೀಯ ಸಾಹಿತ್ಯ ಅಂತಂದರೆ ಬರೀ ಹೋರಾಟದ ಸಾಹಿತ್ಯ ಅಂತಂತಲ್ಲ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಂದಂಥ ಸಾಹಿತ್ಯ ರಾಷ್ಟ್ರೀಯ ಸಾಹಿತ್ಯ ಈ ಥರ ಅಲ್ಲ. ಬದಲಿಗೆ ಏನಂತಂದರೆ, ಅಲ್ಲಿ ಹೋರಾಟದ ನೆಲೆ ಮಾತ್ರ ಅಲ್ಲ. ಉದಾಹರಣೆಗೆ ಈಗ ಕಾಮನ್ವೆಲ್ತ್ ಸಾಹಿತ್ಯಕ್ಕೂ ಪ್ರತಿಷ್ಠಿತ ರಾಷ್ಟ್ರಗಳ ಸಾಹಿತ್ಯಕ್ಕೂ ವ್ಯತ್ಯಾಸ ಇದೆ. ಕಾಮನ್ವೆಲ್ತ್ ಸಾಹಿತ್ಯ ಅಂತಂತಂದರೆ, ಈಗ ಬ್ರಿಟಿಷರ ವಸಾಹತುಗಳಾಗಿರುವಂಥ ವಸಾಹತುಗಳಾಗಿದ್ದ ರಾಷ್ಟ್ರಗಳು ಅವು ಸ್ವತಂತ್ರಗೊಂಡ ಮೇಲೆ ಏನಾದವು ಅಂತಂದರೆ, ಬ್ರಿಟಿಷರಿಂದ ರಚಿತವಾಗಿರುವಂಥ ಕಾಮನ್ವೆಲ್ತ್ ರಾಷ್ಟ್ರಗಳ ಗುಂಪೇನಿದೆ, ಆ ಗುಂಪಿನ ಸದಸ್ಯರಾಗಿ ಇರೋದಕ್ಕೆ ಬಯಸಿದ್ರೆ ಇರ್ಬೋದು. ಈಗ ಭಾರತನು ಕಾಮನ್ವೆಲ್ತ್ ರಾಷ್ಟ್ರ ಆಗಿದೆ, ಆ ಗುಂಪಿಗೆ ಸೇರಿದಂಥ ಅದೊಂದು ಸಂಘಟನೆ ಅಷ್ಟೇ. ಯಾವಾಗ ಬೇಕಾದ್ರೂ ಅದರಿಂದ ಹೊರಗಡೆ ಬರ್ಬೋದು. ಸೊ ಹಾಗಾಗಿ ಏನಂತಂದರೆ, ಬಹುತೇಕ ರಾಷ್ಟ್ರಗಳು ಅದರಲ್ಲಿ ಸದಸ್ಯ ರಾಷ್ಟ್ರಗಳಾಗಿದೆ. ಪರಸ್ಪರ ದೇಶಗಳ ನಡುವೆ ಸಹಕಾರ ಅನ್ನುವಂಥದ್ದು ಇರುತ್ತೆ, ಬಾಂಧವ್ಯ ಅನ್ನುವಂಥದ್ದು ಇರುತ್ತೆ. ಸೊ ಆದರೆ ಕಾಮನ್ವೆಲ್ತ್ ರಾಷ್ಟ್ರಗಳು ಯಾವ ರಾಷ್ಟ್ರಗಳು ಅಂತಂದರೆ, ವಸಾಹತುಗಳಾಗಿದ್ದಂಥ ರಾಷ್ಟ್ರಗಳು. ಸೊ ಬಡ ರಾಷ್ಟ್ರಗಳು. ಇನ್ನು ಪ್ರತಿಷ್ಠಿತ ರಾಷ್ಟ್ರಗಳು, ಶ್ರೀಮಂತ ರಾಷ್ಟ್ರಗಳಿರ್ತಾವಲ್ಲ, ಈ ಶ್ರೀಮಂತ ರಾಷ್ಟ್ರಗಳು ಪ್ರತಿಷ್ಠಿತ ರಾಷ್ಟ್ರಗಳು. ಪ್ರತಿಷ್ಠಿತ ರಾಷ್ಟ್ರಗಳು ಬರೆಯುವಂಥ ಸಾಹಿತ್ಯ ಶ್ರೇಷ್ಠ, ಮತ್ತು ಈ ಕಾಮನ್ವೆಲ್ತ್ ರಾಷ್ಟ್ರಗಳು ಬರೆಯುವಂಥ ಅಲ್ಲಿ ರಚನೆ ಆಗುವಂಥ ಸಾಹಿತ್ಯ ಕನಿಷ್ಠ. ಹಿಂಗೆ ಹೇಳೋಕ್ಕಾಗೋದೇ ಇಲ್ಲ. ಸೊ ಇದು ರಾಷ್ಟ್ರೀಯ ಸಾಹಿತ್ಯಕ್ಕೂ ಕೂಡ ಅನ್ವಯಿಸುತ್ತೆ. ರಾಷ್ಟ್ರೀಯ ಹೋರಾಟದಲ್ಲಿ ಬರೆದಂಥ ಸಂದರ್ಭದಲ್ಲಿ ಬರೆದಂಥ ಸಾಹಿತ್ಯ ರಾಷ್ಟ್ರೀಯ ಸಾಹಿತ್ಯ, ಉಳ್ದಂಗೆ ರಾಷ್ಟ್ರೀಯ ಸಾಹಿತ್ಯ ಅಲ್ಲ ಅಂತಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಪ್ರದೇಶದ, ದೇಶದ ಅಥವಾ ಪ್ರತಿಯೊಬ್ಬನ ಅನುಭವ ಭಿನ್ನತೆಯಿಂದ ಕೂಡಿರುತ್ತೆ. ಆದ್ದರಿಂದ ರಾಷ್ಟ್ರಗಳ ನೆಲೆಯಲ್ಲಿ ಆ ಸಂಸ್ಕೃತಿ ನೀಡಿದಂಥ ಆಲೋಚನೆ, ಅಭಿವ್ಯಕ್ತಿ ಮತ್ತು ವಸ್ತು ವೈವಿಧ್ಯ ಇವೆಲ್ಲನೂ ಕೂಡ ಬೇರೆ ಬೇರೆಯಾಗೇ ಇರುತ್ತೆ. ಸೊ ಇವೆಲ್ಲ, ಈ ಭಿನ್ನತೆಗಳು ಎಲ್ಲ ಸೇರಿನೇ ರಾಷ್ಟ್ರೀಯ ಸಾಹಿತ್ಯ ಆಗಿರುತ್ತೆ. ನೋಡ್ರಿ ಉದಾರವಾದಿಯಾಗಿರುವಂಥ ರಾಷ್ಟ್ರೀಯ ಸಾಹಿತ್ಯದ ದೃಷ್ಟಿಕೋನ ಇದು. ಅಂದರೆ ಪ್ರತಿಯೊಂದು ಪ್ರದೇಶ ಅಂದರೆ ರಾಷ್ಟ್ರದ ಒಳಗಿರುವಂಥ ಬೇರೆ ಬೇರೆ ಪ್ರದೇಶದ, ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಪ್ರದೇಶದ ಮತ್ತು ದೇಶದ, ಬೇರೆ ಬೇರೆ ದೇಶದ ಪ್ರತಿಯೊಬ್ಬನ ಅನುಭವ, ಇಡೀ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯ ಅನುಭವ ಇದೆಯಲ್ಲ, ಅದು ಅವನಿಗೆ ವಿಶಿಷ್ಟವಾಗಿರುವಂಥದ್ದು. ಆ ಥರದ ಅನುಭವ ನನಗೇನಾಗಿಲ್ಲ. ಸೊ ನನ್ನ ಥರದ ಅನುಭವ ಅವನದೇನಲ್ಲ. ಸೊ ಹಾಗಾಗಿ ವ್ಯಕ್ತಿ ವಿಶಿಷ್ಟವಾಗಿರುವಂಥದ್ದು, ಅವನಿಗೆ ತುಂಬ ಸ್ಪೆಷಲ್ ಆಗಿರುವಂಥದ್ದು, ವಿಶೇಷವಾಗಿರುವಂಥದ್ದು. ಸೊ ಹಾಗಾಗಿ ಏನಂತಂದರೆ, ಪ್ರತಿಯೊಬ್ಬರ ಅನುಭವವೂ ಕೂಡ ಗೌರವಾರ್ಹವಾಗಿರುವಂಥದ್ದು, ಗೌರವಯುತವಾಗಿರುವಂಥದ್ದು. ಪ್ರತಿಯೊಬ್ಬರ ಅನುಭವಕ್ಕೂ ಕೂಡ ನಾವು ಬೆಲೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಏನಂತಂದರೆ, ಈ ರೀತಿ ಪ್ರತಿಯೊಂದು ಪ್ರದೇಶದ ಪ್ರತಿಯೊಬ್ಬನ ಅನುಭವ ಇದೆಯಲ್ಲ, ಅದು ಭಿನ್ನತೆಯಿಂದ ಕೂಡಿರುತ್ತೆ. ಏಕರೂಪತೆ ಅಲ್ಲ, ಭಿನ್ನತೆಯಿಂದ ಕೂಡಿರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ರಾಷ್ಟ್ರಗಳ ನೆಲೆಯಲ್ಲಿ ಸಂಸ್ಕೃತಿ ನೀಡಿದಂಥ ಆಲೋಚನೆ ಮತ್ತು ಅಭಿವ್ಯಕ್ತಿಗಳು, ಆಮೇಲೆ ವಸ್ತು ವೈವಿಧ್ಯ ಅನ್ನುವಂಥದ್ದು ಇದೆಯಲ್ಲ, ಬೇರೆ ಬೇರೆ ಇರುತ್ತೆ. ವ್ಯಕ್ತಿಯ ಅನುಭವಗಳು ಹೆಂಗೆ ಬೇರೆ ಬೇರೆಯಾಗಿರುತ್ತೋ, ಆ ವ್ಯಕ್ತಿಯ ಅನನ್ಯತೆ ಹೆಂಗೆ ಬೇರೆ ಬೇರೆ ಇರುತ್ತೋ, ಹಾಗೆ ರಾಷ್ಟ್ರಗಳ ನಡುವೆ ಇರುವಂಥ ಸಂಸ್ಕೃತಿ ಅಥವಾ ಅದರ ಆಲೋಚನೆ ಅಥವಾ ಅದರ ಅಭಿವ್ಯಕ್ತಿಯಾಗಿರುವಂಥ ಸಾಹಿತ್ಯ, ಆ ಸಾಹಿತ್ಯದಲ್ಲಿರುವಂಥ ವಸ್ತುವಿನ ವೈವಿಧ್ಯತೆ ಬೇರೆ ಬೇರೆಯಾಗೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಇದೆಯಲ್ಲ, ಆ ಕಾದಂಬರಿಗೂ ಅಥವಾ ಕೃತಿಗೂ ಮಾರ್ಕ್ವೆಸ್ ಅವನು ಬರೆದಿರುವಂಥ 100 Years of Solitude ಅನ್ನುವಂಥ ಕೃತಿಗೂ ತುಂಬ ವ್ಯತ್ಯಾಸ ಇದೆ. ಮಲೆಗಳಲ್ಲಿ ಮದುಮಗಳು ಕಾದಂಬರಿ ವಸ್ತುನೇ ಬೇರೆ, 100 Years of the Solitude ಕೃತಿ ವಸ್ತುನೇ ಬೇರೆ.
ವ್ಯತ್ಯಾಸ ಇರುವಂಥದ್ದು, ಕೃತಿಗಳ ನಡುವೆ ವ್ಯತ್ಯಾಸ ಇರುವಂಥದ್ದು. ಆದರೆ ಮನುಷ್ಯನ ನೋವು ನಲಿವುಗಳು ಕಷ್ಟ ಸುಖಗಳು ಇವೆಲ್ಲನೂ ಕೂಡ ಏನಂತಂತಂದರೆ ಸಮಾನತೆಯಲ್ಲಿ ಬಂದಿಲ್ಲದೆ ಇರ್ಬೋದು, ಸಮಾನ ಇರುತ್ತೆ. ಇದನ್ನೇ ತೌಲನಿಕ ಸಾಹಿತ್ಯ ಹೇಳ್ತಾ ಇರುವಂಥದ್ದು. ಸೊ ರಷ್ಯನ್ ಸಾಹಿತಿಗಳ ಕಥೆಗಳಿಗೂ ಪ್ರೇಮ್ಚಂದ್ರ ಕೃತಿಗಳಿಗೂ ವ್ಯತ್ಯಾಸ ಇದೆ. ಬಂಗಾಳಿಯ ಪ್ರೇಮ್ಚಂದ್ ಅನ್ನುವಂಥ ಒಬ್ಬ ಲೇಖಕ ಕಾದಂಬರಿಗಳನ್ನು ಬರೆದಿರುವಂಥವರು ರಷ್ಯಾ ದೇಶದ ಪುಷ್ಕಿನ್ ಇರಲಿ ಅಥವಾ ಮೈಕೆಲ್ ಲರ್ಮಂತೋಫ್ ಇರಲಿ ಅಥವಾ ಟಾಲ್ಸ್ಟಾಯ್ ಇರಲಿ, ಮ್ಯಾಕ್ಸಿಮ್ ಗಾರ್ಕಿ ಇರಲಿ ಅಥವಾ ಫಿದೋರ್ ದಸ್ತೋವ್ಸ್ಕಿ ಇರಲಿ, ಇವರೆಲ್ಲರ ಸಾಹಿತ್ಯಗಳು ಭಿನ್ನವಾಗಿದೆ. ರಾಷ್ಟ್ರೀಯವಾಗಿರುವಂಥ ಅಲ್ಲಿರುವಂಥ ಸಾಂಸ್ಕೃತಿಕ ರಾಜಕೀಯ ಕಾರಣಗಳು ಬೇರೆ ಬೇರೆ ಇರ್ಬೋದು. ಇಲ್ಲಿ ನಾವು ವಸಾಹತುಶಾಹಿ ರಾಷ್ಟ್ರವಾಗಿ ಅಂದರೆ ವಸಾಹತು ರಾಷ್ಟ್ರವಾಗಿದ್ವಿ. ಆ ವಸಾಹತುಶಾಹಿಯ ಅಧೀನದಲ್ಲಿ ಒಳಪಟ್ಟಂಥ ರಾಷ್ಟ್ರ ಆಗಿದ್ವಿ. ನಮ್ಮ ನೋವುಗಳನ್ನ ನಾವು ತೋಡ್ಕೊಂಡು ನಾವು ಸಾಹಿತ್ಯವನ್ನು ಆ ಸಂದರ್ಭದಲ್ಲಿ ಸೃಜಿಸ್ಕೊಂಡ್ವಿ. ಪ್ರೇಮ್ಚಂದ್ರ ಕಾಲಕ್ಕೆ ನಾನು ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಏನಂತಂದರೆ ಭಾವನಾತ್ಮಕ ನೆಲೆಗಿಂತ ಬದುಕಿನ ಸಾಧ್ಯತೆಗಳನ್ನು ವಿವರವಾಗಿ ಪರಿಶೀಲಿಸ್ತಾ, ರಾಷ್ಟ್ರೀಯ ಸಾಹಿತ್ಯ ಅಂದಿದ ತಕ್ಷಣ ರಾಷ್ಟ್ರ ಅಂದಿದ ತಕ್ಷಣ ತನ್ಮಯವಾಗಿ ಎಲ್ಲವನ್ನು ಕೂಡ ಮರೆತು ಮೈಮರೆತು ಇವತ್ತಿನ ಬದುಕನ್ನು ಗಮನಿಸದೆ ಕಣ್ಮುಚ್ಕೊಂಡು ವಾಸ್ತವಕ್ಕೆ ಎದುರಾಗದೆ ಭಾವನಾತ್ಮಕವಾಗಿ ರಾಷ್ಟ್ರೀಯತೆ ನೆಲೆಯಲ್ಲಿ ಮೈಮರೆತು ನಿಂತ್ಕೊಂಡ್ರೆ ರಾಷ್ಟ್ರವನ್ನು ಕಟ್ಟೋಕ್ಕಾಗಲ್ಲ. ವಾಸ್ತವತೆಯನ್ನು ಎದುರುಗಡೆ ಇಟ್ಕೊಂಡು ನಮ್ಮ ರಾಷ್ಟ್ರದ ವಾಸ್ತವ ಪರಿಸ್ಥಿತಿ ಅದನ್ನು ಹತ್ತಿರದಿಂದ ಗಮನಿಸಿ ಅದನ್ನು ರಾಷ್ಟ್ರ ಅಂತಂತಂದರೆ ಭೂಮಿ ಅಲ್ಲ, ರಾಷ್ಟ್ರ ಅಂತಂತಂದರೆ ಅಲ್ಲಿರುವಂಥ ಜನ. ಸೊ ಹಾಗಾಗಿ ಅಲ್ಲಿರುವಂಥ ಜನರ ಕಷ್ಟ ಸುಖ ದುಃಖ ನೋವು ನಲಿವುಗಳು ಗೋಳಾಟ ಮರಣ ಹುಟ್ಟು ಅವರ ನರಕ ಅವರ ಸ್ವರ್ಗ ಇತ್ಯಾದಿಗಳನ್ನೆಲ್ಲನೂ ಕೂಡ ಗಮನಿಸುವಂಥದ್ದು ಇದೆಯಲ್ಲ, ಇದು ರಾಷ್ಟ್ರದ ಸಾಹಿತ್ಯ ಅನ್ನುವಂಥದ್ದು. ಸೊ ಹಾಗಾಗಿ ಏನಂತಂತಂದರೆ ಬರೀ ಭಾವನಾತ್ಮಕವಾಗಿರುವಂಥ ನೆಲೆಗಿಂತ ಬದುಕಿನ ಸಾಧ್ಯತೆಗಳನ್ನು ಅವರು ಆ ಇಡೀ ರಾಷ್ಟ್ರದ ಜನತೆ ಎದುರಿಸ್ತಾ ಇರುವಂಥ ಸಂಕಷ್ಟಗಳು, ಅವರ ಉದ್ಯೋಗದ ಪ್ರಮಾಣ, ಅವ್ರಿಗೆ ಸಿಗ್ತಾ ಇರುವಂಥ ಆಹಾರ, ಅವ್ರಿಗೆ ಸಿಗ್ತಾ ಇರುವಂಥ ಔಷಧಿಗಳು, ಅವ್ರಿಗೆ ಸಿಗದೇ ಇರುವಂಥ ಔಷಧಿಗಳು, ಸಿಗದೇ ಇರುವಂಥ ಆಹಾರ, ಸಿಗದೇ ಇರುವಂಥ ವಸತಿ, ಸಿಗದೇ ಇರುವಂಥ ಕೆಲಸ, ಸಿಗದೇ ಇರುವಂಥ ಶಿಕ್ಷಣ, ಇವೆಲ್ಲನೂ ಕೂಡ ಏನಂತಂದರೆ ಭಾವುಕತೆಗಿಂತ ಹೆಚ್ಚಾಗಿ ವೈಚಾರಿಕವಾಗಿ ಯೋಚನೆ ಮಾಡುವಂಥದ್ದು. ಹಿಂಗೆ ಸಿಗ್ತಾ ಇಲ್ಲ ಅಂತ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಾಗ ಮತ್ತು ಸಿಗುವಂಗೆ ಮಾಡೋದು ಹೇಗೆ ಅಂತಂತ ನಾವು ಯೋಚನೆ ಮಾಡೋಕ್ಕಾಗತ್ತೆ. ಆವಾಗ ಒಂದು ರಾಷ್ಟ್ರದ ಬೆಳವಣಿಗೆ ಸಾಧ್ಯ ಆಗುತ್ತೆ. ಸೊ ಒಂದು ರಾಷ್ಟ್ರದ ನಿರ್ಮಾಣ ಆ ಹಂತದಿಂದ ಶುರುವಾಗುವಂಥದ್ದು. ಬರೀ ಬಾವುಟ ಹಿಡಿದು ಅಲ್ಲಾಡಿಸೋದ್ರಿಂದ ಒಂದು ರಾಷ್ಟ್ರ ಅಭಿವೃದ್ಧಿ ಆಗೋದಿಲ್ಲ. ಹಾಗಾದರೆ 24 ಗಂಟೆ ಬಾವುಟ ಹಾರಿಸ್ಕೊಂಡಿರ್ಬೋದಾಗಿತ್ತು. ಸೊ ಹಾಗಾಗಿ ಏನಂತಂತಂದರೆ ಒಂದು ರಾಷ್ಟ್ರ ಅಂತಂದರೆ ಆ ರಾಷ್ಟ್ರದ ಜನ, ಆ ರಾಷ್ಟ್ರದಲ್ಲಿರುವಂಥ ಎಲ್ಲ ರೀತಿಯ ಜನರು, ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ, ಭಿನ್ನ ಲಿಂಗಿಯರು, ಆಮೇಲೆ ಭಿನ್ನ ಧರ್ಮೀಯರು, ಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯವರು, ಭಿನ್ನ ಜಾತಿಯವರು, ಭಿನ್ನ ಸಮಾಜದವರು, ಹೀಗೆ ಬೇರೆ ಬೇರೆ ಭಿನ್ನ ರಾಜಕೀಯವಾಗಿರುವಂಥ ಅಭಿಪ್ರಾಯಗಳನ್ನು ಹೊಂದಿರುವಂಥವರು, ಈ ಎಲ್ಲರನ್ನು ಸೇರಿಸ್ಕೊಂಡು ರಾಷ್ಟ್ರ ಆಗಿರುತ್ತೆ. ಸೊ ಈ ಎಲ್ಲರ ನೋವು, ಈ ಎಲ್ಲರ ಜನರ ಸುಖ, ಈ ಎಲ್ಲರ ಜನರ ದುರ್ವಿಧಿಗಳು, ಈ ಎಲ್ಲ ಜನರ ಸುವಿಧಿಗಳು, ಇವೆಲ್ಲನೂ ಕೂಡ ಏನಾಗುತ್ತೆ ಅಂತಂದರೆ ರಾಷ್ಟ್ರೀಯ ಸಾಹಿತ್ಯ ಅಭಿವ್ಯಕ್ತಿಗೊಳಿಸುತ್ತೆ ಅಥವಾ ರಾಷ್ಟ್ರೀಯ ಸಾಹಿತ್ಯ ಅಭಿವ್ಯಕ್ತಿಗೊಳಿಸಬೇಕು. ಭಾವನೆಗಳಲ್ಲಿ ತೇಲಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದು ಯಾವುದೂ ಕೂಡ ಏನಂತಂತಂದರೆ ರಾಷ್ಟ್ರದ ನಿರ್ಮಾಣದಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಏನಂತಂದರೆ ಭಾವನಾತ್ಮಕ ನೆಲೆಗಿಂತ ಬದುಕಿನ ಸಾಧ್ಯತೆಗಳನ್ನು ಏನನ್ನು ಮಾಡಿದ್ರೆ ನಮ್ಮ ರಾಷ್ಟ್ರದ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಾಧ್ಯ, ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು. ಅತಿಯಾಗಿರುವಂಥ ರಾಷ್ಟ್ರೀಯ ಭಾವುಕತೆಯಲ್ಲಿ ವರ್ತಿಸುವಂಥದ್ದು ಕೂಡ ಅದು ಮಾನಸಿಕವಾಗಿರುವಂಥ ಏನಾಗುತ್ತೆ ಅಂತಂದರೆ ಹುಚ್ಚಾಟ ಆಗಿರುತ್ತೆ, ಅನಾರೋಗ್ಯ ಆಗಿರುತ್ತೆ. ಸೊ ಹಾಗಾಗಿ ಏನಂತಂದರೆ ಟ್ಯಾಗೋರ್ ಹೇಳುವಂಥದ್ದು ಅತಿಯಾಗಿರುವಂಥ ರಾಷ್ಟ್ರೀಯತೆ ರಾಷ್ಟ್ರದ ವಿನಾಶಕ್ಕೆ ಕಾರಣ ಆಗುತ್ತೆ.
ಗಯಟೆನೂ ಕೂಡ ಅದನ್ನು ಹೇಳ್ತಾ ಇದ್ದ. ಸೊ ಹಾಗಾಗಿ ಏನು ಅಂತಂದರೆ, ಕುವೆಂಪು ಹೇಳಿದ್ದೇನಂತಂದರೆ, ನಾನು ಕನ್ನಡಿಗನೂ ಅಲ್ಲ, ಕೊನೆಗೆ ಭಾರತೀಯನೂ ಅಲ್ಲ, ಕೊನೆ ನಾನು ವಿಶ್ವದ ಮನುಷ್ಯ, ನಾನು ವಿಶ್ವಮಾನವ ನಾನು. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಇವರೆಲ್ಲ? ಗಯಟೆ ಯಾಕೆ ವಿಶ್ವ ಸಾಹಿತ್ಯ ಅಂತಂತ ಹೇಳ್ತಿದ್ದಾನೆ? ಟ್ಯಾಗೂರ್ ಯಾಕೆ ವಿಶ್ವ ಸಾಹಿತ್ಯ ಅಂತಂತ ಹೇಳ್ತಾರೆ? ಇಲ್ಲ ಭಾರತದ ಸಾಹಿತ್ಯ, ಇಲ್ಲ ಬರೀ ಬಂಗಾಳದ ಸಾಹಿತ್ಯ ಅದು ಶ್ರೇಷ್ಠ ಅಂತ ಯಾಕೆ ಟ್ಯಾಗೂರ್ ಹೇಳಿಲ್ಲ? ಕುವೆಂಪು ಯಾಕೆ ಇಲ್ಲ, ನಾನು ಕನ್ನಡಿಗನ, ಅಪ್ಪಟ ಕನ್ನಡಿಗ, 100% ಕನ್ನಡಿಗ, ಸೊ ಕನ್ನಡ ಮುಖ್ಯ ಅಂತಂತ ಯಾಕೆ ಅವರು ಹೇಳಲಿಲ್ಲ? ಸರ್ವಜನಾಂಗದ ಶಾಂತಿಯ ತೋಟ ಅಂತ ಯಾಕಂದ್ರು? ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಅಂತಂತ ಯಾಕೆ ಹೇಳಿದ್ರು? ಇಡೀ ಎಲ್ಲರಲ್ಲೂ ಕೂಡ ಇರುವಂಥ ಚೇತನ ಒಂದೇ ಅದು. ಹಾಗಾಗಿ ಎಲ್ಲ ತತ್ವದ ಎಲ್ಲ ಮೀರಿ ನಿರ್ದಿಗಂತವಾಗಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇಡೀ ಮಾನವ ಕುಲ ಒಂದು ಅನ್ನುವಂಥ ಕಾರಣಕ್ಕೆ. ಸೊ ಇಡೀ ರಾಷ್ಟ್ರ ಅಂತಂದರೆ ಇಲ್ಲಿರುವಂಥ ಎಲ್ಲ ವೈವಿಧ್ಯಮಯವಾಗಿರುವಂಥ ಜನತೆ, ಅವರ ನಂಬಿಕೆ, ಆಚಾರ, ವಿಚಾರಗಳೆಲ್ಲನೂ ಕೂಡ ಒಂದು ಅನ್ನುವಂಥದ್ದು. ಆ ವಿಭಿನ್ನತೆಗಳನ್ನ ಒಳಗೊಂಡೂ ಕೂಡ ಅದನ್ನು ಗೌರವಿಸಬೇಕು. ಸೊ ಭಾವನಾತ್ಮಕ ನೆಲೆಗಿಂತ ಈ ಥರ ಇವರ ಬದುಕನ್ನು ಉತ್ತಮಪಡಿಸುವಂಥ ಉತ್ತಮ ಔಷಧಿ, ಉತ್ತಮ ಆಹಾರ, ಉತ್ತಮ ಶಿಕ್ಷಣ, ಉತ್ತಮ ವಸತಿಗಳು, ಉತ್ತಮ ಕೆಲಸಗಳು, ಅಂದರೆ ಜನರ ಬದುಕಿನ ಭೌತಿಕವಾಗಿರುವಂಥ ಮಟ್ಟವನ್ನು ಸುಧಾರಿಸುವಂಥದ್ದು. ಸೊ ಇದರಿಂದ ಜನರು ಬದುಕು ಉತ್ತಮಗೊಳ್ಳುತ್ತೆ, ರಾಷ್ಟ್ರ ಉತ್ತಮಗೊಳ್ಳುತ್ತೆ. ಸೊ ಹಾಗಾಗಿ ಬದುಕಿನ ಸಾಧ್ಯತೆಗಳನ್ನ ವಿವರವಾಗಿ ಪರಿಶೀಲಿಸ್ತಾ ಜನರ ಬದುಕನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಏನಂತಂದರೆ, ಅದು ರಾಷ್ಟ್ರೀಯ ಸಾಹಿತ್ಯದ ಮಾದರಿ. ನಿಜವಾಗಿ ಕೂಡ ರಾಷ್ಟ್ರೀಯ ಸಾಹಿತ್ಯಕ್ಕೆ ಅದು ಮಾದರಿ. ಒಂದು ರಾಷ್ಟ್ರೀಯ ಸಮಸ್ಯೆ ಅಥವಾ ಅದರ ಒಂದು ಅಂಗ ಪ್ರತಿಯೊಂದರಲ್ಲಿ, ರಾಷ್ಟ್ರೀಯ ಸಮಸ್ಯೆ ಮತ್ತು ಅದರ ಒಂದು ಅಂಗ ನೋಡ್ರಿ, ರಾಷ್ಟ್ರೀಯ ಸಮಸ್ಯೆಗಳು ರಾಷ್ಟ್ರೀಯವಾಗಿರುವ ಜಾತೀಯತೆ ಒಂದು ರಾಷ್ಟ್ರೀಯ ಸಮಸ್ಯೆ, ರಾಷ್ಟ್ರೀಯತೆಗೆ ಒಂದು ಭೂತವಾಗಿ ಕಾಣ್ತಾ ಇದೆ. ಆರ್ಥಿಕವಾಗಿರುವಂಥ ಅಜಗಜಾಂತವಾಗಿರುವಂಥ ಅಂತರಸ್ಥಿರ ಅಂತರ ರಾಷ್ಟ್ರೀಯತೆಗೆ ಸಮಸ್ಯೆ. ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಅಗಾಧ ಅಂತರ, ಲಕ್ಷಾಂತರ ರೂಪಾಯಿ ವ್ಯವಹಾರ, ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿ ಶಿಕ್ಷಣ ಪಡಿಬೇಕು ಅಂತಂದರೆ ಇದಿದೆಯಲ್ಲ, ಇವೆಲ್ಲ ಏನಂತಂದರೆ ರಾಷ್ಟ್ರೀಯತೆಯ ಸಮಸ್ಯೆ. ಆರೋಗ್ಯವನ್ನು ಪಡಿಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಕೊಡಬೇಕಾಗ್ತಾ ಇದೆ, ಇದು ರಾಷ್ಟ್ರೀಯ ಸಮಸ್ಯೆ. ಸೊ ಹಾಗಾಗಿ ಒಂದು ಆಶ್ರಯವನ್ನು ಪಡಿಬೇಕು ಅಂದರೆ, ವಸತಿಯನ್ನು ಪಡಿಬೇಕು ಅಂತಂತಂದ್ರೆ ಕೋಟ್ಯಾಂತರ ರೂಪಾಯಿ ಸಮಸ್ಯೆ. ಸೊ ಇವೆಲ್ಲ ರಾಷ್ಟ್ರೀಯ ಸಮಸ್ಯೆ, ಅದರ ಒಂದು ಅಂಗ, ಅಂದರೆ ರಾಷ್ಟ್ರೀಯ ಸಾಹಿತ್ಯದ ಒಂದು ಅಂಗ. ಈ ಥರದ್ದೆಲ್ಲ ರಾಷ್ಟ್ರೀಯ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಏನು ಅಂತಂತಂದರೆ ರಾಷ್ಟ್ರೀಯ ಸಾಹಿತ್ಯ ಪ್ರತಿಪಾದಿಸುವಂಥದ್ದು. ಈ ಸಮಸ್ಯೆಗಳು ಪ್ರತಿಯೊಂದರಲ್ಲಿ ಅಂತರ್ಗತವಾದಲ್ಲಿ ಆ ಮೂಲಕ ಅದು ರಾಷ್ಟ್ರೀಯ ಬದುಕನ್ನು ನೆಲೆಗಳನ್ನೇ ಹೇಳ್ತಾ ಇರುತ್ತೆ. ರಾಷ್ಟ್ರೀಯ ಬದುಕಿನ ಹೊರತಾಗಿ ಬೇರೆ ಏನನ್ನೂ ಹೇಳ್ತಾ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಗೀತಾಂಜಲಿ ಇದೆಯಲ್ಲ, ಭಾರತೀಯರಲ್ಲಿರುವಂಥ ಭಾವತನ್ಮಯತೆ ಅಥವಾ ಆಧ್ಯಾತ್ಮಿಕ ಸಾಧ್ಯತೆಗಳು, ಮನುಷ್ಯನ ಬಿಡುಗಡೆಯ ಹಂಬಲ, ಈ ಥರ ಅಂಶಗಳನ್ನು ಹೇಳ್ತಾ ಇದೆ. ಸೊ ಭಾರತೀಯನ ಸೂಕ್ಷ್ಮ ಸಂವೇದನೆಗಳನ್ನ ಪ್ರತಿಪಾದಿಸುತ್ತೆ. ಅದೇ ಭೂದಾನ ಅನ್ನುವಂಥ ಒಂದು ಕೃತಿ ಜಮೀನ್ದಾರಿ ಪದ್ಧತಿಯ ದೌರ್ಜನ್ಯವನ್ನು ಹೇಳುತ್ತೆ, ಜಮೀನ್ದಾರಿ ಪದ್ಧತಿಯ ದಿಮಾಕನ್ನು ಹೇಳುತ್ತೆ, ಜಮೀನ್ದಾರಿ ಪದ್ಧತಿಯ ಕ್ರೌರ್ಯವನ್ನು ಹೇಳುತ್ತೆ. ಇದು ಇವತ್ತಿಗೂ ಕೂಡ ಅಸ್ತಿತ್ವದಲ್ಲಿದೆ. ಸಂಸ್ಕಾರ ಕಾದಂಬರಿಯಲ್ಲಿ ಭಾರತೀಯರ ಧರ್ಮಶ್ರದ್ಧೆ ಮತ್ತು ಆ ಧರ್ಮಶ್ರದ್ಧೆಯ ಹಿಂದೆ ಇರುವಂಥ ಹುಸಿ ನೈತಿಕತೆ ಅನ್ನುವಂಥದ್ದು, ಇವನ್ನ ಅದು ಶೋಧನೆಗೆ ಒಳಪಡಿಸುತ್ತೆ. ಪರ್ವದಲ್ಲಿ ನೈತಿಕ ಮೌಲ್ಯದ ಅಪ್ಪುವಿಕೆಯಂತೆ ತೋರುವಂಥ ನೈತಿಕ ಮೌಲ್ಯಗಳನ್ನು ಅಪ್ಪುವಂತೆ ತೋರುವಂಥ ಹುಸಿ ಬದುಕಿದೆ, ಸುಳ್ಳು ಬದುಕಿನ ಚಿತ್ರಣ ಇದೆ. ಸೊ ಸೂರ್ಯ ಕಾದಂಬರಿಯಲ್ಲಿ ಜಮೀನ್ದಾರಿ ಪದ್ಧತಿಯ ನಾಶ ಆಗೋದ್ರ ಮುಖಾಂತರ, ವರ್ಣಸಂಕರ ಆಗೋದ್ರ ಮುಖಾಂತರ ಒಂದು ಹೊಸ ಭಾರತದ ನಿರ್ಮಾಣ ಸಾಧ್ಯ, ಅದರ ಹೊರತಾಗಿ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪ್ರತಿಪಾದನೆ ಇದೆ. ಸೊ ಇವೆಲ್ಲ ರಾಷ್ಟ್ರೀಯ ಸಾಹಿತ್ಯಗಳೇ. ಸೊ ಹಾಗಾಗಿ ಭಾರತೀಯ ಬದುಕನ್ನು
ಅಭಿವ್ಯಕ್ತಿಸಿರುವಂಥ ಭಾರತೀಯರ ದೈನಂದಿನ ಬದುಕನ್ನು, ವರ್ತಮಾನದ ಬದುಕನ್ನು, ಅವರ ಗೋಳನ್ನು, ಸಂಕಟವನ್ನು, ನೋವನ್ನು ವ್ಯಕ್ತಪಡಿಸಿರುವಂಥ ಈ ಥರದ ಕೃತಿಗಳನ್ನು ಬೇರೊಂದು ಸಾಹಿತ್ಯದ ಜೊತೆ ತೌಲನವಾಗಿ ಅಭ್ಯಾಸ ಮಾಡೋದಕ್ಕೆ ಸಾಧ್ಯತೆ ಇದೆ. ಈ ಥರದ ಕೃತಿಗಳನ್ನು, ರಾಷ್ಟ್ರೀಯ ಕೃತಿಗಳನ್ನ, ಈ ನೆಲೆಯಲ್ಲಿ ಇದು ರಾಷ್ಟ್ರೀಯ ಕೃತಿ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಷ್ಟ್ರೀಯ ಕೃತಿ ಅಂತ ಅನ್ನಿಸ್ಕೊಳ್ಳುವಂಥದ್ದು ಈ ಥರ ಒಂದು ರಾಷ್ಟ್ರದ ಭಾವನಾತ್ಮಕತೆಯನ್ನು ಹೇಳುವಂಥದ್ದು, ಒಂದು ರಾಷ್ಟ್ರದ ಮನುಷ್ಯನ ಬಿಡುಗಡೆಯ ಹಂಬಲ ಅನ್ನುವಂಥದ್ದು ಹೇಳುವಂಥದ್ದು, ಅಲ್ಲಿರುವಂಥ ಕ್ರೂರ ಪದ್ಧತಿಗಳನ್ನು ಹೇಳುವಂಥದ್ದು, ಅಲ್ಲಿರುವಂಥ ಹುಸಿ ನೈತಿಕತೆಯನ್ನು ಹೇಳುವಂಥದ್ದು, ಅಲ್ಲಿರುವಂಥ ನೈತಿಕ ಮೌಲ್ಯಗಳನ್ನು ಹೇಳುವಂಥದ್ದು, ಅಲ್ಲಿರುವಂಥ ಉತ್ತಮಿಕೆಯನ್ನು ಹೇಳುವಂಥದ್ದು, ಅಲ್ಲಿರುವಂಥ ಕೆಡುಕನ್ನು ಹಾಗೆ ನೋಡುವಂಥದ್ದು, ಗಮನಿಸಿ ಹೇಳುವಂಥದ್ದು. ಸೊ ಇವೆಲ್ಲವನ್ನು ಕೂಡ ಸಂಕೀರ್ಣವಾಗಿ ಕಟ್ಕೊಡುವಂಥದ್ದು ಇದೆಯಲ್ಲ, ಇದು ರಾಷ್ಟ್ರೀಯ ಸಾಹಿತ್ಯ ಆಗುತ್ತೆ. ಇದನ್ನು ಇನ್ನೊಂದು ದೇಶದ ಸಾಹಿತ್ಯ ಜೊತೆ ಇಟ್ಟು ತೌಲನಿಕವಾಗಿ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ. ಈ ನೆಲೆಯಲ್ಲಿ ಇದು ರಾಷ್ಟ್ರೀಯ ಸಾಹಿತ್ಯ ಆಗುತ್ತೆ. ಯಾಕಂದರೆ ಇನ್ನೊಂದು ರಾಷ್ಟ್ರದ ಜೊತೆ ಅದನ್ನಿಟ್ಟಾಗ ಇದು ರಾಷ್ಟ್ರೀಯ ಸಾಹಿತ್ಯ ಅನ್ನಿಸ್ಕೊಳ್ಳುತ್ತೆ. ಅದನ್ನು ಕೂಡ ಈ ರಾಷ್ಟ್ರದ ಸಾಹಿತ್ಯದ ಎದುರಾಗಿ ಬರೋದ್ರಿಂದ ಅದನ್ನು ಕೂಡ ರಾಷ್ಟ್ರೀಯ ಸಾಹಿತ್ಯ ಆಗುತ್ತೆ. ಸೊ ಪಂಜಾಬ್ನ ಒಂದು ಕತೆ, ಮಲಯಾಳಂನ ಒಂದು ಕತೆ ಪರಸ್ಪರ ಹೋಲಿಸಲ್ಪಟ್ಟಾಗ ಏನಾಗುತ್ತೆ, ಪ್ರಾದೇಶಿಕ ಸಾಹಿತ್ಯದ ತೌಲನಿಕ ಅಧ್ಯಯನ ಆಗುತ್ತೆ. ಆದರೆ ಈ ಕತೆ, ಪಂಜಾಬ್ನ ಒಂದು ಕಥೆಯನ್ನು ಐರ್ಲೆಂಡ್ನ ಒಂದು ಕತೆ ಜೊತೆ ಇಟ್ಟು ಅಭ್ಯಾಸ ಮಾಡಿದಾಗ, ಅಥವಾ ಫ್ರಾನ್ಸಿನ ಕತೆ ಜೊತೆ ಇಟ್ಟು ಅಭ್ಯಾಸ ಮಾಡಿದಾಗ ಅದು ಅಂತಾರಾಷ್ಟ್ರೀಯ ಸಾಹಿತ್ಯ ಅಥವಾ ರಾಷ್ಟ್ರೀಯ ಸಾಹಿತ್ಯ ಅಂತ ಅನಿಸ್ಕೊಳ್ಳುತ್ತೆ. ಪ್ರಾದೇಶಿಕ ಸಾಹಿತ್ಯವಾದದ್ದು ಅಂದರೆ ಪಂಜಾಬ್ ಮತ್ತು ಮಲಯಾಳಂ ಕತೆ ಅಭಿಮುಖವಾದಾಗ ಪ್ರಾದೇಶಿಕ ಸಾಹಿತ್ಯಗಳ ತೌಲನಿಕ ಅಧ್ಯಯನ ಆದದ್ದು, ಪಂಜಾಬ್ನ ಕತೆ ಐರ್ಲೆಂಡ್ ಅಥವಾ ಫ್ರಾನ್ಸಿನ ಕಥೆಗಳ ಜೊತೆ ಅಭಿಮುಖವಾದಾಗ ರಾಷ್ಟ್ರಗಳ ಪ್ರತಿನಿಧಿ ಆಗುತ್ತೆ. ಪಂಜಾಬ್ ರಾಷ್ಟ್ರೀಯ ಕಥೆ ಆಗುತ್ತೆ, ಅಲ್ಲಿ ಐರ್ಲೆಂಡ್ ಅಥವಾ ಫ್ರಾನ್ಸ್ನ ಕತೆ ರಾಷ್ಟ್ರೀಯ ಸಾಹಿತ್ಯ ಆಗುತ್ತೆ. ನಮ್ಮದು ಪಂಜಾಬ್ ರಾಷ್ಟ್ರೀಯ ಸಾಹಿತ್ಯ ಆಗುತ್ತೆ, ಪಂಜಾಬ್ನ ಕತೆ. ಸೊ ಅದೇ ರೀತಿ ಮಲಯಾಳಂನ ಕತೆ ಐರ್ಲೆಂಡ್ ಅಥವಾ ಫ್ರಾನ್ಸ್ನ ಕತೆ ಜೊತೆ ಅಭಿಮುಖವಾದಾಗ ಮಲಯಾಳಂನ ಕತೆ ರಾಷ್ಟ್ರೀಯ ಸಾಹಿತ್ಯ ಆಗುತ್ತೆ, ಫ್ರಾನ್ಸ್ ಮತ್ತು ಐರ್ಲೆಂಡ್ನ ಕತೆ ರಾಷ್ಟ್ರೀಯ ಸಾಹಿತ್ಯ ಆಗುತ್ತೆ. ಸೊ ಈ ರೀತಿ ರಾಷ್ಟ್ರೀಯ ಸಾಹಿತ್ಯದ ಪರಿಕಲ್ಪನೆ ಅನ್ನುವಂಥದ್ದು ಆ್ಯಕ್ಚುಲಿ ನಾವು ಅಭ್ಯಾಸ ಮಾಡಬೇಕಾಗಿರುವಂಥದ್ದು. ಇಷ್ಟು ಏನಂತಂದರೆ ಸಾಮಾನ್ಯ ಸಾಹಿತ್ಯ ಮತ್ತು ರಾಷ್ಟ್ರೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿವರಗಳು. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಚಾರಗಳನ್ನು ಅತ್ಯಂತ ವಿವೇಚನಾಪೂರ್ವಕವಾಗಿ, ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಮತ್ತು ಅತ್ಯಂತ ಗಾಢವಾಗಿ ಆಲೋಚನೆ ಮಾಡಿ, ಯಾವುದೇ ಬಗೆಯ ಪೂರ್ವಾಗ್ರಹಗಳಿಲ್ಲದೆ ಮುಕ್ತವಾಗಿ ಆಲೋಚನೆ ಮಾಡಿ ನಿಮ್ಮ ವಿವೇಕವನ್ನು, ನಿಮ್ಮ ಪ್ರಜ್ಞೆಯನ್ನು, ನಿಮ್ಮ ಬೌದ್ಧಿಕ ಮಟ್ಟವನ್ನು ಉನ್ನತ ಮಾಡಿಕೊಳ್ಳಿ. ಇದು ಯಾಕೆಂತಂದರೆ ಕೆಲವು ಅಂಶಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಪೂರ್ವಾಗ್ರಹ ಪೀಡಿತರಾಗಿ ನಾವು ಯೋಚನೆ ಮಾಡ್ತೀವಿ. ಸಾಹಿತ್ಯದ ವಿದ್ಯಾರ್ಥಿ ಯಾವತ್ತೂ ಕೂಡ ಮುಕ್ತ ಮನಸ್ಸನ್ನು ಹೊಂದಿರಬೇಕು. ಸಾಹಿತ್ಯದ ವಿದ್ಯಾರ್ಥಿ ಯಾವಾಗಲೂ ಕೂಡ ಮಾನವೀಯವಾಗಿರುವಂಥ ಮನಸ್ಸನ್ನು ಹೊಂದಿರಬೇಕು, ಜೀವಪರವಾಗಿರುವಂಥ ಮನಸ್ಸನ್ನು ಹೊಂದಿರಬೇಕು. ಸೊ ಹಾಗಾಗಿ ಏನಂತಂದರೆ ಅದನ್ನು ನಮಗೆ ಸಾಹಿತಿಗಳು ನಮಗೆ ಕುವೆಂಪು ಕಲಿಸ್ಕೊಟ್ಟಿರೋದು, ಬೇಂದ್ರೆ ಕಲಿಸ್ಕೊಟ್ಟಿರುವಂಥದ್ದು, ಗಯಟೆ ಕಲಿಸ್ಕೊಟ್ಟಿರೋದು, ಟ್ಯಾಗೋರ್ ಕಲಿಸ್ಕೊಟ್ಟಿರುವಂಥದ್ದು, ಶೇಕ್ಸ್ಪಿಯರ್ ಕಲಿಸಿರುವಂಥದ್ದು ನಮಗೆ ಅದನ್ನು, ವಾಲ್ಡನ್ ಹೆನ್ರಿ ಥೋರೋ ಕಲಿಸ್ಕೊಟ್ಟಿರುವಂಥದ್ದು ಅದನ್ನು. ಸೊ ಹಾಗಾಗಿ ಇಡೀ ಜಗತ್ತಿನ ಸಾಹಿತಿಗಳು, ಟಾಲ್ಸ್ಟಾಯ್ ಕಲಿಸಿರುವಂಥದ್ದು, ಗಾರ್ಕಿ ಕಲಿಸಿರುವಂಥದ್ದು, ಸೊ ವಿಟ್ಮನ್ ಕಲಿಸಿರುವಂಥದ್ದು, ಇವರೆಲ್ಲರೂ ಕೂಡ ಕಲಿಸುವಂಥದ್ದು ಮನುಷ್ಯತ್ವವನ್ನು, ಮಾನವೀಯತೆಯನ್ನು, ಜೀವಪರವಾಗಿರುವಂಥ ಕಾಳಜಿಯನ್ನು. ಸೊ ಇದನ್ನು ಸಾಹಿತ್ಯದ ಅಭ್ಯಾಸ ಮಾಡುವಂಥ ಒಬ್ಬ ಸಹೃದಯ ಅಥವಾ ಸಾಹಿತ್ಯದ ವಿದ್ಯಾರ್ಥಿ ಇದನ್ನು ರೂಢಿಸ್ಕೊಂಡಿರ್ತಾನೆ. ಇನ್ ಕೇಸ್ ಆ ಥರದ ವಿಚಾರಗಳನ್ನು ಸ್ವೀಕರಿಸದೆ ಪೂರ್ವಾಗ್ರಹ ಪೀಡಿತನಾಗಿದ್ದಾನೆ ಅಂತಂತಂದರೆ ಅವನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಅಂತಂತ ಅರ್ಥ. ನನ್ನ ತಿಳುವಳಿಕೆ ಇದು. ಸೊ ಹಾಗಾಗಿ ನಿಜವಾಗಿರುವಂಥ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಈ ಆಲೋಚನೆಗಳನ್ನು, ಈ ವಿಚಾರಗಳನ್ನು ನೀವು ಆಲೋಚನೆ ಮಾಡಿ. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಮತ್ತು ಇನ್ನೊಂದು ಸತಿ ನಾನು ನಿಮಗೆ ಹೇಳೋದೇನಂತಂದರೆ, ನಿಮ್ಮ ಆರೋಗ್ಯವನ್ನು ನೀವು ಹುಷಾರಾಗಿ ಕಾಪಾಡಿಕೊಳ್ಳಿ. ಮತ್ತು ನಿಮ್ಮ ಬಂಧು ಬಾಂಧವರ, ನಿಮ್ಮ ಮನೇಲಿರುವಂಥವರ, ಅಕ್ಕಪಕ್ಕ ಇರುವಂಥವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರುವಂಥ ಒಂದು ಕಣ್ಣನ್ನು ಇಟ್ಟಿರಿ. ಯಾಕೆ ಅಂತಂತಂದರೆ ನಾವೊಂಥರ
ವಿಚಿತ್ರವಾಗಿರುವಂಥ ಪರಿಸ್ಥಿತಿಯಲ್ಲಿ, ಸಾಮಾನ್ಯವಲ್ಲದ ಪರಿಸ್ಥಿತಿಯಲ್ಲಿದ್ದೀವಿ. ಸೊ ಹಾಗಾಗಿ ಎಷ್ಟು ಎಚ್ಚರಿಕೆಯಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ತೀವಿ, ಅಷ್ಟು ಸೂಕ್ಷ್ಮವಾಗಿ ನಾವು ಇರೋದಕ್ಕೆ ಸಾಧ್ಯ. ಸೊ ನಮ್ಮ ಅಭ್ಯಾಸನೂ ಕೂಡ ನಡೆಯುತ್ತೆ ಮತ್ತು ರಾಷ್ಟ್ರಕ್ಕೆ ನಮ್ಮ ಕೊಡುಗೆ ಇರುತ್ತೆ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.